ಕುರುಕ್ಷೇತ್ರದ ಪವಿತ್ರ ಭೂಮಿಯಲ್ಲಿ ದೂರದಿಂದ ವೀರರ ದೊಡ್ಡ ಕೂಟವೊಂದು ನೆರೆದಿತ್ತು. ಧೃತರಾಷ್ಟ್ರನ ಮಗ ದುರ್ಯೋಧನನ ನೇತೃತ್ವದಲ್ಲಿ ಪರಾಕ್ರಮಶಾಲಿ ಕೌರವರು ತಮ್ಮ 1000 ಆನೆಗಳು ಮತ್ತು ಶತಮಾನಗಳ ಸಹೋದರರೊಂದಿಗೆ ನಿಂತರು. ಅವರು ಸೋಮಕರೊಂದಿಗೆ ಯುದ್ಧ ಭೂಮಿಯನ್ನು ಪ್ರವೇಶಿಸಿದ ಪಾಂಡವರ ವಿರುದ್ಧ ತಮ್ಮ ಸೈನ್ಯವನ್ನು ಸಜ್ಜುಗೊಳಿಸಿದರು. 2 ಸೈನ್ಯಗಳು ಪರಸ್ಪರ ಮುಖಾಮುಖಿಯಾದಾಗ ಉತ್ಸಾಹದ ಭಾವನೆಯು ಗಾಳಿಯನ್ನು ತುಂಬಿತು. ಯುದ್ಧದ ಪ್ರೀತಿಗೆ ಹೆಸರುವಾಸಿಯಾದ ಪಾಂಚಾಲರು ತಮ್ಮ ಶಂಖ ಮತ್ತು ತಾಳಗಳನ್ನು ಹಾರಿಸಿದರು. ಕುಂತಿಯ ಮಗ ಯುಧಿಷ್ಠಿರ ಮತ್ತು ವಾಸುದೇವ ಅವರ ಹೃದಯಗಳನ್ನು ಸಂತೋಷದಿಂದ ತುಂಬಿದರು. ಒಂದೇ ರಥದ ಮೇಲೆ ಕುಳಿತಿದ್ದ ಈ ಇಬ್ಬರು ಮಹಾಯೋಧರು ಅಗಾಧವಾದ ಆನಂದವನ್ನು ಅನುಭವಿಸಿದರು ಮತ್ತು ತಮ್ಮ ಆಕಾಶದ ಶಂಖಗಳನ್ನು ಹಾರಿಸಿದರು. ಇದು ಕಿವುಡುತನದ ಸ್ಫೋಟವನ್ನು ಉಂಟುಮಾಡಿತು. ಅದು 2 ಸೈನ್ಯಗಳಲ್ಲಿ ನಡುಕವನ್ನು ಉಂಟುಮಾಡಿತು. ಆ ಸದ್ದು ಎಷ್ಟು ಗುಡುಗಿತ್ತೆಂದರೆ ಅದು ಭೂಮಿಯ ಅಡಿಪಾಯವನ್ನು ಅಲುಗಾಡಿಸಿದಂತೆ ಭಾಸವಾಗುತ್ತಿತ್ತು. ಸೂರ್ಯನು ಹುಟ್ಟಿದ ಧೂಳಿನ ಮೋಡದ ಹಿಂದೆ ಮುಳುಗಿದಂತೆ ಕಾಣಿಸಿದನು ಮತ್ತು ಕಪ್ಪು ಮೋಡವು ಸೈನ್ಯದ ಮೇಲೆ ಮಾಂಸ ಮತ್ತು ರಕ್ತದ ಸುರಿಯನ್ನು ಸುರಿಸಿತು. ಗಾಳಿಯು ಅಸಂಖ್ಯಾತ ಕಲ್ಲಿನ ಗಂಟುಗಳನ್ನು ಹೊತ್ತುಕೊಂಡು 100 ಮತ್ತು 1000 ಹೋರಾಟಗಾರರನ್ನು ಪೀಡಿಸಿತು. ಆದರೂ ಈ ಅವ್ಯವಸ್ಥೆಯ ಹೊರತಾಗಿಯೂ 2 ಸೈನ್ಯಗಳು ದೃಢವಾಗಿ ನಿಂತವು. ಅವರ ಮುಖಗಳು 2 ಉದ್ವಿಗ್ನ ಸಾಗರಗಳಂತೆ ಪರಸ್ಪರರ ಕಡೆಗೆ ನಿಂತವು. ಕುರುಗಳು, ಪಾಂಡವರು ಮತ್ತು ಸುಮಕರು ಪರಸ್ಪರ ಒಪ್ಪಂದಗಳನ್ನು ಮಾಡಿಕೊಂಡರು. ನ್ಯಾಯಯುತ ಯುದ್ಧಕ್ಕೆ ಒಪ್ಪಿಕೊಂಡರು. ಅಲ್ಲಿ ವ್ಯಕ್ತಿಗಳು ಸಮಾನ ಎದುರಾಳಿಗಳನ್ನು ಎದುರಿಸುತ್ತಾರೆ. ಅವರು ಹಿಮ್ಮೆಟ್ಟಿದ ಅಥವಾ ಯುದ್ಧಕ್ಕೆ ಸಿದ್ಧರಿಲ್ಲದವರನ್ನು ಬಿಡುವುದಾಗಿ ಪ್ರತಿಜ್ಞೆ ಮಾಡಿದರು. ನಿಶ್ಚಿತಾರ್ಥದ ನಿಯಮಗಳು ಸಿದ್ಧವಾಗುತ್ತಿದ್ದಂತೆ ಯೋಧರು ಆಶ್ಚರ್ಯದಿಂದ ಒಬ್ಬರನ್ನೊಬ್ಬರು ನೋಡುತ್ತಿದ್ದರು. ಅವರ ಹೃದಯಗಳು ನಿರೀಕ್ಷೆ ಮತ್ತು ಸಂತೋಷದ ಭಾವನೆಯಿಂದ ತುಂಬಿದವು. ಅವರು ಪವಿತ್ರ ಕುರುಕ್ಷೇತ್ರದ ಬಯಲಿನಲ್ಲಿ ಘರ್ಷಣೆ ಮಾಡಲು ಸಿದ್ಧರಾಗಿದ್ದಾಗ ಗಾಳಿಯು ಉದ್ವಿಗ್ನತೆಯಿಂದ ತುಂಬಿತ್ತು. ಪ್ರಪಂಚದ ಅಡಿಪಾಯವನ್ನು ಅಲುಗಾಡಿಸುವಂತಹ ಒಂದು ಸ್ಮಾರಕ ಎನ್ಕೌಂಟರ್ಗೆ ವೇದಿಕೆಯನ್ನು ಸಿದ್ಧಪಡಿಸಲಾಗಿತ್ತು. ಈ ಕ್ಷಣದಲ್ಲಿ ಮನೆಯಲ್ಲಿ ಉಳಿದಿರುವ ಮಕ್ಕಳು ಮತ್ತು ವೃದ್ಧರನ್ನು ಹೊರತುಪಡಿಸಿ ಭೂಮಿಯು ತನ್ನ ಸಾಮಾನ್ಯ ನಿವಾಸಿಗಳಿಲ್ಲದೆ ಖಾಲಿಯಾಗಿ ಕಾಣುತ್ತಿತ್ತು. ಸೂರ್ಯನ ಕಿರಣಗಳು ಮುಟ್ಟಿದ ಜಂಬೂದ್ವೀಪದ ಸಂಪೂರ್ಣ ವಿಸ್ತಾರವು ಈ ಮಹಾಕಾವ್ಯದ ಮುಖಾಮುಖಿಯನ್ನು ವೀಕ್ಷಿಸಲು ಸಜ್ಜುಗೊಂಡಿತ್ತು. ಯೋಧರು ಪ್ರಬಲ ಗೂಳಿಗಳಂತೆ ಯುದ್ಧಕ್ಕೆ ಇಳಿಯಲು ಸಿದ್ಧರಾಗಿ ನಿಂತರು. ಸಾರ್ವಕಾಲಿಕ ಅತ್ಯಂತ ದುರದೃಷ್ಟಕರ ಮುಖಾಮುಖಿಯಲ್ಲಿ ಅವರು ಪರಸ್ಪರ ಎದುರಿಸಲು ಸಿದ್ಧರಾಗಿದ್ದಾಗ ಅವರ ಸಂತೋಷವು ಅವರ ಮುಖಗಳಲ್ಲಿ ಪ್ರತಿಫಲಿಸಿತು. ಕುರುಗಳು, ಪಾಂಡವರು ಮತ್ತು ಸೋಮಕರು, ಆ ಉನ್ನತ ಆತ್ಮದವರು ತಮ್ಮ ಸೈನ್ಯದೊಂದಿಗೆ ಒಂದಾದರು. ವಿಜಯದ ವಾಗ್ದಾನದಿಂದ ಅವರ ಆತ್ಮಗಳು ಉತ್ತುಂಗಕ್ಕೇರಿದ್ದವು. ಗಾಳಿಯು ಬಹುತೇಕ ಸ್ಪಷ್ಟವಾದ ಶಕ್ತಿಯಿಂದ ಕಂಪಿಸಿತು. ದೇವರುಗಳೇ ಯುದ್ಧ ಭೂಮಿಯಲ್ಲಿ ಇಳಿಯಲಿದ್ದಾರಂತೆ. ಆದ್ದರಿಂದ ಧೈರ್ಯದಿಂದ ತುಂಬಿದ ಹೃದಯಗಳು ಮತ್ತು ಸಂಕಲ್ಪದಿಂದ ತುಂಬಿದ ಮನಸ್ಸುಗಳೊಂದಿಗೆ ಈ ಪ್ರಬಲ ಯೋಧರು ಇತಿಹಾಸದ ಹಾದಿಯನ್ನು ಶಾಶ್ವತವಾಗಿ ಬದಲಾಯಿಸುವ ಸಂಘರ್ಷದ ಹೊಸ್ತಿಲಲ್ಲಿ ಸಿದ್ಧರಾಗಿ ನಿಂತರು. ಕುರುಕ್ಷೇತ್ರದ ವಿಶಾಲ ಪ್ರದೇಶದ ಮೇಲೆ ಸೂರ್ಯನು ಮುಳುಗುತ್ತಿದ್ದನು. ಯುದ್ಧಭೂಮಿಯ 2 ಬದಿಗಳಲ್ಲಿ ಸಿದ್ಧವಾಗಿ ನಿಂತಿರುವ 2 ಸೈನ್ಯಗಳ ಮೇಲೆ ಚಿನ್ನದ ಹೊಳಪನ್ನು ಬೀರುತ್ತಿತ್ತು. ಮಹಾನ್ ರಾಜರ ಪುತ್ರರಾದ ಯೋಧರು ವಿಶ್ವದ ಅಡಿಪಾಯವನ್ನು ಅಲುಗಾಡಿಸುವ ಯುದ್ಧದಲ್ಲಿ ಹೋರಾಡಲು ಸಿದ್ಧ ಆಗುತ್ತಿದ್ದಂತೆ ಗಾಳಿಯು ಉದ್ವಿಗ್ನತೆಯಿಂದ ಕೂಡಿತ್ತು. ರಾಜ ಧೃತರಾಷ್ಟ್ರನು ದುಃಖ ಮತ್ತು ಮುನ್ಸೂಚನೆಯಿಂದ ತುಂಬಿದ ಹೃದಯದಿಂದ ಮುಖಗಳ ಸಾಗರವನ್ನು ನೋಡುತ್ತಿರುವಾಗ ಬುದ್ಧಿವಂತ ಋಷಿ ವ್ಯಾಸನು ಅವನ ಬಳಿಗೆ ಬಂದನು. ಪ್ರಾಚೀನ ವೇದಗಳನ್ನು ಅಧ್ಯಯನ ಮಾಡಲು ಮತ್ತು ಹಿಂದಿನ, ಪ್ರಸ್ತುತ ಮತ್ತು ಭವಿಷ್ಯದ ರಹಸ್ಯಗಳನ್ನು ನೋಡುತ್ತಾ ಲೆಕ್ಕವಿಲ್ಲದಷ್ಟು ವರ್ಷಗಳನ್ನು ಕಳೆದ ಪೂಜ್ಯ ಋಷಿಯು ರಾಜನ ಕಣ್ಣುಗಳಲ್ಲಿನ ಸಂಕಟವನ್ನು ನೋಡಿದನು. ರಾಜನೇ, ನಿನ್ನ ಮಕ್ಕಳು ಮತ್ತು ಇತರ ರಾಜರು
ಒಂದು ನಿರ್ಣಾಯಕ ಘಟ್ಟವನ್ನು ತಲುಪಿದ್ದಾರೆ. ಅವರು ಶೀಘ್ರದಲ್ಲೇ ಯುದ್ಧಭೂಮಿಗೆ ಕರೆದೊಯ್ಯುತ್ತಾರೆ ಮತ್ತು ಅವರ ಹಣೆಬರಹವು ಮುಚ್ಚಲ್ಪಡುತ್ತದೆ. ಆದರೆ ದುಃಖವು ನಿನ್ನನ್ನು ನುಣ್ಣಲು ಬಿಡಬೇಡಿ, ಏಕೆಂದರೆ ಇದು ಸಮಯದ ಮಾರ್ಗವಾಗಿದೆ. ಹಣೆಬರಹದ ಚಕ್ರವು ನಿರ್ದಯವಾಗಿ ತಿರುಗುತ್ತದೆ ಮತ್ತು ಎಲ್ಲರೂ ಅದನ್ನು ಎದುರಿಸಬೇಕಾಗುತ್ತದೆ ಎಂದು ವ್ಯಾಸನು ನಿಧಾನವಾಗಿ ಹೇಳಿದನು. ಧೃತರಾಷ್ಟ್ರನು ವ್ಯಾಸನ ಮಾತುಗಳನ್ನು ಕೇಳಿದಾಗ ಅವನ ಕಣ್ಣುಗಳಲ್ಲಿ ನೀರು ತುಂಬಿತು. ಅವನು ತನ್ನ ಪುತ್ರರಾದ ದುರ್ಯೋಧನ ಮತ್ತು ಇತರರು ಯುದ್ಧಭೂಮಿಯಲ್ಲಿ ಧೈರ್ಯದಿಂದ ಹೋರಾಡುತ್ತಿರುವುದನ್ನು ನೋಡಲು ಹಾತೊರೆಯುತ್ತಿದ್ದನು. ಆದರೆ ಅದೇ ಸಮಯದಲ್ಲಿ ಅವರ ಹತ್ಯೆಯ ಯೋಚನೆಯಿಂದ ಅವನು ಭಯಭೀತರಾಗಿದ್ದನು. ರಾಜನ ಪ್ರಕ್ಷುಬ್ಧತೆಯನ್ನು ಅರಿತ ವ್ಯಾಸನು ಅವನಿಗೆ ಒಂದು ಆಯ್ಕೆಯನ್ನು ನೀಡಿದನು. ನೀವು ಯುದ್ಧವನ್ನು ನೇರವಾಗಿ ನೋಡಲು ಬಯಸಿದರೆ ಅದನ್ನು ನೋಡುವ ಶಕ್ತಿಯನ್ನು ನಾನು ನಿಮಗೆ ನೀಡುತ್ತೇನೆ. ಆದರೆ ಅದು ನಿಮ್ಮ ಹೃದಯಕ್ಕೆ ತಾಳಲಾರದಷ್ಟು ಇದ್ದರೆ ನಾನು ನಿಮಗೆ ಮತ್ತೊಂದು ವರವನ್ನು ನೀಡುತ್ತೇನೆ. ನನ್ನ ವಿಶ್ವಾಸಾರ್ಹ ಸೇವಕನಾದ ಸಂಜಯನು ನಿಮಗೆ ಯುದ್ಧದ ಘಟನೆಗಳನ್ನು ವಿವರವಾಗಿ ವಿವರಿಸುತ್ತಾನೆ. ಅವನು ಆಕಾಶದ ದೃಷ್ಟಿಯಿಂದ ಆಶೀರ್ವದಿಸಲ್ಪಟ್ಟಿದ್ದಾನೆ ಮತ್ತು ಯುದ್ಧದ ಪ್ರತಿಯೊಂದು ಕ್ಷಣಕ್ಕೂ ಸಾಕ್ಷಿಯಾಗುತ್ತಾನೆ. ಧೃತರಾಷ್ಟ್ರನು ತನ್ನ ಪುತ್ರರು ಯುದ್ಧದಲ್ಲಿ ಬೀಳುವುದನ್ನು ನೋಡುವುದನ್ನು ತಾನು ಸಹಿಸಲಾರೆನೆಂದು ತಿಳಿದುಕೊಂಡು ಎರಡನೆಯ ಆಯ್ಕೆಯನ್ನು ಆರಿಸಿಕೊಂಡನು. ವ್ಯಾಸನು ತಿಳುವಳಿಕೆಯಿಂದ ತಲೆಯಾಡಿಸಿದನು ಮತ್ತು ಸಂಜಯನಿಗೆ ಸರ್ವಜ್ಞತೆಯ ಉಡುಗೊರೆಯನ್ನು ನೀಡಿದನು. ಇಬ್ಬರು ಋಷಿಗಳು ಮಾತನಾಡುತ್ತಿರುವಾಗ ಅವರ ಸುತ್ತಲೂ ಶಕುನಗಳ ಸಮೂಹವು ಸೇರಿತು. ಬೇಟೆಯಾಡುವ ಪಕ್ಷಿಗಳು, ಗಿಡುಗಗಳು, ರಣಹದ್ದುಗಳು, ಕಾಗೆಗಳು ಮತ್ತು ಹೆರಾನ್ಗಳು ಮರದ ಮೇಲ್ಭಾಗದಲ್ಲಿ ಇಳಿದವು. ಅವುಗಳ ತೀಕ್ಷ್ಣವಾದ ಕಣ್ಣುಗಳು ಜೀವನದ ಚಿಹ್ನೆಗಳಿಗಾಗಿ ಕೆಳಗಿರುವ ಯುದ್ಧಭೂಮಿಯನ್ನು ಹುಡುಕುತ್ತಿದ್ದವು. ಆನೆಗಳು ಮತ್ತು ಕುದುರೆಗಳ ಮಾಂಸವನ್ನು ತಿನ್ನಲು ಉತ್ಸುಕರಾಗಿದ್ದ ಮಾಂಸಾಹಾರಿ ಮೃಗಗಳ ಕೂಗುಗಳಿಂದ ಗಾಳಿಯು ತುಂಬಿತ್ತುಂಬರುವ ಯುದ್ಧವನ್ನು ಘೋಷಿಸುವ ಶಕುನಗಳನ್ನು ವಿವರಿಸುವಾಗ ವ್ಯಾಸರ ಮಾತುಗಳು ಮುನ್ಸೂಚನೆಯ ಭಾವದಿಂದ ಕೂಡಿದ್ದವು. ಸೂರ್ಯನು ಉದಯವಾಗುತ್ತಿರುವಾಗ ಮತ್ತು ಮುಳುಗುತ್ತಿರುವಾಗ ಕತ್ತಲಲ್ಲಿ ಮುಚ್ಚಿಹೋಗಿದ್ದಾನೆ ಎಂದು ಅವರು ಹೇಳಿದರು. 3 ಬಣ್ಣದ ಮೋಡಗಳು ಮಿಂಚಿನ ಹೊಡೆತಗಳಿಂದ ಅದನ್ನು ಆವರಿಸಿವೆ. ಭೂದೃಶ್ಯದ ಮೇಲೆ ವಿಲಕ್ಷಣವಾದ ಹೊಳಪನ್ನು ಬೀರುತ್ತವೆ. ಚಂದ್ರನು ಅದೃಶ್ಯತೆಗೆ ಇಳಿದಿದ್ದಾನೆ ಮತ್ತು ರಾತ್ರಿ ಆಕಾಶದಲ್ಲಿ ನಕ್ಷತ್ರಗಳು ದೀಪಗಳಂತೆ ಹೊಳೆಯುತ್ತವೆ. ವ್ಯಾಸನ ಮಾತುಗಳನ್ನು ಒತ್ತಿ ಹೇಳುವಂತೆ ದಿಗಂತದಲ್ಲಿ ಹಲವಾರು ಅಲೌಕಿಕ ಚಿಹ್ನೆಗಳು ಕಾಣಿಸಿಕೊಂಡವು. ಡ್ರಮ್ಗಳು ತಮ್ಮ ಲಯವನ್ನು ಹೊಡೆದವು ಮತ್ತು ರಥಗಳು ಕುದುರೆಗಳು ಅಥವಾ ಕುದುರೆಗಳಿಲ್ಲದೆ ಯುದ್ಧಭೂಮಿಯಾದ್ಯಂತ ಚಲಿಸಿದವು. ಆ ಭೂಮಿಯು ಅಶುಭ ಚಿಹ್ನೆಗಳಿಂದ ಬಳಲುತ್ತಿತ್ತು. ಕತ್ತೆಗಳು ಹಸುಗಳಿಗೆ ಹುಟ್ಟುತ್ತಿದ್ದವು ಮತ್ತು ಅವುಗಳಲ್ಲಿ ಕೆಲವು ತಮ್ಮ ತಾಯಂದಿರೊಂದಿಗೆ ಸಹ ಸಂಭೋಗಿಸುತ್ತಿದ್ದವು. ಕಾಡುಗಳಲ್ಲಿನ ಮರಗಳು ಬಹುಮಾನದಿಂದ ಅರಳುತ್ತಿದ್ದವು. ಅವು ಬೇಗ ಪಕ್ವವಾಗುವಂತಹ ಹಣ್ಣುಗಳನ್ನು ನೀಡುತ್ತಿದ್ದವು. ಗರ್ಭಿಣಿಯರು ಮತ್ತು ಇಲ್ಲದ ಮಹಿಳೆಯರು ದೈತ್ಯಾಕಾರದ ಜೀವಿಗಳಿಗೆ ಜನ್ಮ ನೀಡುತ್ತಿದ್ದರು. ಕೆಲವರು 3 ಕೊಂಬುಗಳು, 4 ಕಣ್ಣುಗಳು, 5 ಕಾಲುಗಳು ಅಥವಾ 2 ತಲೆಗಳನ್ನು ಹೊಂದಿದ್ದರು. ನಗರದಲ್ಲಿ ಬ್ರಹ್ಮನ ಮಾತುಗಳ ಹೆಂಡತಿಯರು ಗರುಡ ಮತ್ತು ನವಿಲುಗಳನ್ನು ಹೆರುತ್ತಿದ್ದರು ಎಂದು ವರದಿಯಾಗಿದೆ. ಕುದುರೆಯು ಹಸುವಿನ ಕರುವಿನ ಮಿಶ್ರತಳಿಗಳಿಗೆ ಜನ್ಮ ನೀಡುತ್ತಿತ್ತು. ಆದರೆ ಕುದುರೆಯು ನರಿಗಳು ಮತ್ತು ಕೋಳಿಗಳನ್ನು ಹುಟ್ಟಿಸುತ್ತಿತ್ತು. ಜಿಂಕೆಗಳು ಮತ್ತು ಗಿಳಿಗಳು ದೊಡ್ಡ ವಿಪತ್ತನ್ನು ಮುನ್ಸೂಚಿಸುವಂತಹ ಅಶುಭ ಕೂಗುಗಳನ್ನು ಕೂಗುತ್ತಿದ್ದವು. ಭೂಮಿಯೇ ನಡುಗುತ್ತಿರುವಂತೆ ತೋರುತ್ತಿತ್ತು ಮತ್ತು ರಾಹುವು ಸೂರ್ಯನನ್ನು ಸಮೀಪಿಸುತ್ತಿದ್ದನು. ಶ್ವೇತಗ್ರಹವಾದ ಕೇತು ಚಿತ್ರ ನಕ್ಷತ್ರಪುಂಜವನ್ನು ಮೀರಿ ಚಲಿಸಿದನು.
ಗ್ರಹಗಳು ಮಂಗಳ ಗುರು ಮತ್ತು ಸೂರ್ಯನ ಸಂತತಿಯಾದ ಸಾನಿಯೆಲ್ಲವೂ ವಿಪತ್ತನ್ನು ಸೂಚಿಸುವ ರೀತಿಯಲ್ಲಿ ನೆಲೆಗೊಂಡಿದ್ದವು. ಪ್ರಕಾಶಮಾನವಾದ ಗ್ರಹವಾದ ಶುಕ್ರವು ಪೂರ್ವ ಬದ್ಧದ ಕಡೆಗೆ ಏರುತ್ತಿತ್ತು. ಕೆಂಪು ದೇಹವುಳ್ಳ ಮಂಗಳವು ಬೆಂಕಿಯ ಹೊಳಪಿನೊಂದಿಗೆ ಶ್ರಾವಣದ ಮೇಲೆ ಸುತ್ತುತ್ತಿತ್ತು. ಭೂಮಿಯ ಮೇಲಿನ ಬೆಳೆಗಳು ಬದಲಾಗಿದ್ದವು. ಪ್ರಬಾಲಿಕಾಂಡಗಳು ತಲಾ 5 ಕಿವಿಗಳಿಂದ ಬೆಳೆದವು ಮತ್ತು ಭತ್ರದ ಕಾಂಡಗಳು 100 ಹೊಂದುತ್ತಿದ್ದವು. ಸಾಮಾನ್ಯವಾಗಿ ಪವಿತ್ರ ಜೀವಿಗಳೆಂದು ಪೂಜಿಸಲ್ಪಡುವ ಕತ್ತೆಕಿರುಬಗಳು ತಮ್ಮ ಕರುಗಳು ಹೀರಿಕೊಂಡ ನಂತರ ಹಾಲು ಕುಡಿದಾಗ ಮಾತ್ರ ರಕ್ತವನ್ನು ನೀಡುತ್ತಿದ್ದವು. ಬಿಲ್ಲುಗಳಿಂದ ಪ್ರಕಾಶಮಾನವಾದ ಬೆಳಕಿನ ಕಿರಣಗಳು ಹೊರಹೊಮ್ಮುತ್ತಿದ್ದವು ಮತ್ತು ಕತ್ತಿಗಳು ಪಾರಮಾರ್ಥಿಕ ಹೊಳಪಿನಿಂದ ಹೊಳೆಯುತ್ತಿದ್ದವು. ಹಕ್ಕಿಗಳ ಕೂಗುಗಳಿಂದ ಗಾಳಿ ದಟ್ಟವಾಗಿತ್ತು. ಅವುಗಳಲ್ಲಿ ಕೆಲವು ಕಾಲುಗಳು ಅಥವಾ ಕಣ್ಣುಗಳನ್ನು ಕಳೆದುಕೊಂಡಿದ್ದವು. ಗಾಳಿಯು ತೀವ್ರವಾಗಿ ಕೂಡಿತು. ಗಾಳಿಯಲ್ಲಿ ತೂಗಾಡುತ್ತಿರುವ ಧೂಳು ಮಿಯಾಸ್ಮಾದಂತೆ ತೂಗಾಡುತ್ತಿತ್ತು. ಭೂಮಿಯು ಸ್ವತಃ ರಕ್ತವನ್ನು ಕುಡಿಯುತ್ತಿರುವಂತೆ ತೋರುತ್ತಿತ್ತು. ದೊಡ್ಡ ನದಿಗಳು ವಿರುದ್ಧ ದಿಕ್ಕುಗಳಲ್ಲಿ ಹರಿಯುತ್ತಿದ್ದವು ಮತ್ತು ಅವುಗಳ ನೀರು ಅಸಂಖ್ಯಾತ ಜೀವಿಗಳ ಜೀವನಾಡಿಗಳಿಂದ ಕೆಂಪು ಬಣ್ಣದಲ್ಲಿ ಹರಿಯುತ್ತಿತ್ತು. ರಾತ್ರಿ ಬೀಳುತ್ತಿದ್ದಂತೆ ಉಲ್ಕೆಗಳು ಆಕಾಶದಾದ್ಯಂತ ಹೊಳೆಯುತ್ತಿದ್ದವು. ಅವು ನೆಲದ ಕಡೆಗೆ ಬೀಳುವಾಗ ಜೋರಾಗಿ ಕೂಗುತ್ತಿದ್ದವು. ಜನರು ತಮ್ಮ ಮನೆಗಳಿಂದ ಹೊರಬಂದರು. ಪ್ರಕಾಶಮಾನವಾದ ಬ್ರಿಯಾಂಡ್ಗಳನ್ನು ಹೊತ್ತುಕೊಂಡರು. ಆದರೆ ಎಲ್ಲದಕ್ಕೂ ಅಂಟಿಕೊಂಡಿರುವಂತೆ ತೋರುವ ಅಭೇದ್ಯ ಕತ್ತಲೆಯನ್ನು ಎದುರಿಸಿದರು. ಅಂತಹ ಸಂದರ್ಭಗಳಲ್ಲಿ ಭೂಮಿಯು ಸಾವಿರಾರು ರಾಜರ ರಕ್ತವನ್ನು ಕುಡಿಯುತ್ತದೆ ಎಂದು ಮಹಾನ್ ಋಷಿಗಳು ಭವಿಷ್ಯ ನುಡಿದಿದ್ದರು. ಕೈಲಾಸ ಮತ್ತು ಮಂದಾರ ಪರ್ವತಗಳಿಂದ ಕಣಿವೆಗಳ ಮೂಲಕ ಗುಡುಗು ಸ್ಫೋಟಗಳು ಪ್ರತಿಧ್ವನಿಸುತ್ತಿದ್ದವು. ಆದರೆ ವಿಶ್ವದ ಅಡಿಪಾಯಗಳು ಕುಸಿಯುತ್ತಿರುವಂತೆ ಪ್ರಬಲ ಶಿಖರಗಳು ಉರುಳುತ್ತಿದ್ದವು. 4 ಸಾಗರಗಳು ಅಭೂತಪೂರ್ವ ಉಗ್ರತೆಯಿಂದ ಉಕ್ಕಿ ಏರಿದಾಗ ಅವು ತಮ್ಮ ದರಗಳನ್ನು ಒಡೆದು ಖಂಡಗಳನ್ನು ಮುಳುಗಿಸಬಹುದು ಎಂದು ತೋರುತ್ತಿತ್ತು. ಚೂಪಾದ ಉಂಡೆಗಳಿಂದ ಕೂಡಿದ ತೀವ್ರವಾದ ಗಾಳಿಯು ಭೂಮಿಯಾದ್ಯಂತ ಸದ್ದು ಮಾಡಿತು. ಮರಗಳನ್ನು ಉರುಳಿಸಿತು ಮತ್ತು ಅಲ್ಲಿ ವಾಸಿಸುವ ಎಲ್ಲರ ಹೃದಯಗಳಲ್ಲಿ ಭಯವನ್ನುಂಟು ಮಾಡಿತು. ಸಾಮಾನ್ಯವಾಗಿ ಶುದ್ಧ ಮತ್ತು ಚಿನ್ನದ ಬೆಳಕಿನಿಂದ ಹೊಳೆಯುವ ಪವಿತ್ರ ಬೆಂಕಿಯೂ ಸಹ ಈಗ ಭಯಾನಕ ನೀಲಿ ಅಥವಾ ಕೆಂಪು ಹೊಳಪಿನಿಂದ ಸುಟ್ಟು ಹೋಗಿದೆ. ಅದರೊಂದಿಗೆ ದೊಡ್ಡ ವರದಿಗಳು ಅದರ ಅಡಿಪಾಯವನ್ನು ಅಲುಗಾಡಿಸುವಂತೆ ತೋರುತ್ತಿತ್ತು. ವ್ಯಾಸನು ಧೃತರಾಷ್ಟ್ರನ ಸನ್ನಿಧಿಯಿಂದ ಹೊರಟು ಹೋದಾಗ ರಾಜನು ಚಿಂತನಶೀಲ ಮೌನದಲ್ಲಿ ಕುಳಿತಿದ್ದನು. ಅವನು ಈಗಷ್ಟೇ ಕೇಳಿದ ಮಾತುಗಳ ಭಾರದಿಂದ ಅವನ ಮನಸ್ಸು ಹಿಡಿತದಲ್ಲಿತ್ತು. ಧೃತರಾಷ್ಟ್ರನ ಆಲೋಚನೆಗಳು ಪ್ರಕ್ಷುಬ್ಧ ನದಿಯಂತೆ ಸುತ್ತುತ್ತಿದ್ದಾಗ ಒಂದು ಕ್ಷಣ ಸಮಯವು ನಿಶ್ಚಲವಾಗಿ ನಿಂತಂತೆ ಭಾಸವಾಯಿತು. ನಂತರ ಅವನ ತುಟಿಗಳಿಂದ ಒಂದು ಮಂದ ನಿಟ್ಟುಸಿರು ಬಿಟ್ಟಿತು ಮತ್ತು ಅವನು ತನ್ನ ಸಿಂಹಾಸನದಿಂದ ಮೇಲೇರಿದನು. ಸಂಜೆನು ಅವನು ತನ್ನ ವಿಶ್ವಾಸಾರ್ಹ ಸಲಹೆಗಾರನನ್ನು ಕರೆದನು. ಇಲ್ಲಿಗೆ ಬಾ, ನನ್ನ ಬಳಿ ಉತ್ತರಗಳನ್ನು ಕೋರುವ ಪ್ರಶ್ನೆಗಳಿವೆ. ಧೃತರಾಷ್ಟ್ರದ ಒಳಗೆ ಉಂಟಾಗುತ್ತಿರುವ ಪ್ರಕ್ಷುಬ್ಧತೆಯ ಬಗ್ಗೆ ಆಳವಾದ ತಿಳುವಳಿಕೆಯಿಂದ ಅವನ ಕಣ್ಣುಗಳು ತುಂಬಿದ ಸಂಜೆ ರಾಜನ ಕಡೆಗೆ ಧಾವಿಸಿದನು. ರಾಜನ ಮಾತುಗಳು ಪ್ರವಾಹದಂತೆ ಹೊರಬಂದವು. ಅವನ ಧ್ವನಿಯು ಕಾಳಜಿ ಮತ್ತು ಕುತೂಹಲದಿಂದ ಕೂಡಿತ್ತು. ರಾಜರು ಯುದ್ಧದಲ್ಲಿ ತುಂಬಾ ಹೆಮ್ಮೆ ಪಡುವ ಮತ್ತು ನುರಿತ ಈ ಯೋಧರು. ಅವರು ವಿನಾಶಕ್ಕೆ ಗುರಿಯಾಗಿದ್ದಾರೆ. ಅವರ ಧೈರ್ಯವು ಅವರ ಮೂರ್ಖತನಕ್ಕೆ ಸಮನಾಗಿರುತ್ತದೆ. ಅವರು ಪರಸ್ಪರ ಘರ್ಷಣೆ ಮಾಡುವಾಗ ಪ್ರತಿಯೊಬ್ಬರೂ ಭೂಮಿಯ ಮೇಲೆ
ಪ್ರಾಬಲ್ಯ ಸಾಧಿಸಲು ಬಯಸುತ್ತಾರೆ. ಅವರು ಭೂಮಿಯನ್ನು ಹಂಚಿಕೊಳ್ಳಲು ಸಾಧ್ಯವಿಲ್ಲ. ಈ ಅಮೂಲ್ಯವಾದ ಉಡುಗೊರೆಯು ನಮ್ಮೆಲ್ಲರನ್ನೂ ಉಳಿಸಿಕೊಳ್ಳುತ್ತದೆ. ನಾವು ಇನ್ನೂ ಬಹಿರಂಗಪಡಿಸಬೇಕಾದ ರಹಸ್ಯಗಳನ್ನು ಭೂಮಿಯು ಹೊಂದಿದೆ ಎಂದು ನಾನು ನಂಬುತ್ತೇನೆ. ಸಂಜೆ ಈ ರಹಸ್ಯಗಳು ಯಾವುವು? ಯಾವ ಗುಣಲಕ್ಷಣಗಳು ಭೂಮಿಯನ್ನು ಅಷ್ಟು ಮೌಲ್ಯಯುತವಾಗಿಸುತ್ತವೆ? ಧೃತರಾಷ್ಟ್ರನು ಸಂಜಯನನ್ನು ನೋಡುತ್ತಿರುವಾಗ ಅವನ ಕಣ್ಣುಗಳು ಜ್ಞಾನದ ತೀರಿಸಲಾಗದ ಹಸಿವಿನಿಂದ ಉರಿಯುತ್ತಿದ್ದವು. ಸಲಹೆಗಾರನು ಗೌರವದಿಂದ ತಲೆ ಬಾಗಿಸಿದನು. ಅವನ ಧ್ವನಿಯು ಸ್ಥಿರವಾಗಿತ್ತು ಮತ್ತು ಶಾಂತವಾಗಿತ್ತು. ಮಹಾರಾಜವೇ, ಸಂಜಯ್ ಪ್ರಾರಂಭಿಸಿದ, ನಾನು ಭೂಮಿಯ ರಹಸ್ಯಗಳನ್ನು ನಿಮಗೆ ಬಹಿರಂಗಪಡಿಸುತ್ತೇನೆ. ನಾನು ವ್ಯಾಸರ ಬುದ್ಧಿವಂತಿಕೆಯ ಮೂಲಕ ಅವುಗಳನ್ನು ಅರ್ಥಮಾಡಿಕೊಂಡಿದ್ದೇನೆ. ನೀವು ನೋಡಿ, ಈ ಭೂಮಿಯ ಮೇಲಿನ ಜೀವಿಗಳನ್ನು 2 ವರ್ಗಗಳಾಗಿ ವಿಂಗಡಿಸಲಾಗಿದೆ. ಚಲಿಸುವ ಮತ್ತು ನಿಶ್ಚಲ ಚಲಿಸುವ ಜೀವಿಗಳನ್ನು 3 ವರ್ಗಗಳಾಗಿ ವಿಂಗಡಿಸಲಾಗಿದೆ. ಮೊಟ್ಟೆಯಿಂದ ಜನಿಸಿದವರು, ಜೀವಂತವಾಗಿ ಜನಿಸಿದವರು ಮತ್ತು ಶಾಖ ಮತ್ತು ತೇವಾಂಶದಿಂದ ಜನಿಸಿದವರು. ಸಂಜಯ್ ಅವರ ಮಾತುಗಳು ಧೃತರಾಷ್ಟ್ರನ ಮನಸ್ಸಿನಲ್ಲಿ ಒಂದು ಎದ್ದು ಕಾಣುವ ಚಿತ್ರಣವನ್ನು ನೀಡುತ್ತಿದ್ದವು. ಈ ಚಲಿಸುವ ಜೀವಿಗಳಲ್ಲಿ ಅತ್ಯಂತ ಉದಾತ್ತವಾದವು ಜೀವಂತ ಜೀವಿಗಳು, ಮಾನವರು ಮತ್ತು ಪ್ರಾಣಿಗಳು. ಒಂದೇ ಪ್ರಾಣಿಗಳಲ್ಲಿ 14 ವಿಭಿನ್ನ ಪ್ರಭೇದಗಳಿವೆ. ಆ ಕಾಡುಗಳಲ್ಲಿ ಸುತ್ತಾಡುವ 7 ಮತ್ತು ನಮ್ಮ ನಡುವೆ ವಾಸಿಸುವ 7 ಸಾಕು ಪ್ರಾಣಿಗಳು. ಸಂಜೆ ಮಾತನಾಡುತ್ತಿದ್ದಂತೆ ಧೃತರಾಷ್ಟ್ರನ ಮನಸ್ಸು ಪ್ರತಿ ಹೊಸ ಪ್ರಕಟಣೆಯೊಂದಿಗೆ ವಿಸ್ತರಿಸತೊಡರಿತು. ಅವರು ಪ್ರಬಲ ಸಿಂಹಗಳಿಂದ ಹಿಡಿದು ವಿನಮ್ರ ಗೂಬೆಗಳವರೆಗೆ ಎಲ್ಲಾ ಜೀವಿಗಳನ್ನು ಒಗ್ಗೂಡಿಸುವ ಸಂಕೀರ್ಣವಾದ ಜೀವನದ ಜಾಲವನ್ನು ಕಂಡವೆಲ್ಲಾ ಜೀವಿಗಳು ಒಂದಕ್ಕೊಂದು ಬೆಸೆದುಕೊಂಡಿವೆ. ಸೂಕ್ಷ್ಮವಾದ ಸಮತೋಲನದಲ್ಲಿ ಒಂದಕ್ಕೊಂದು ಬೆಂಬಲ ನೀಡುತ್ತಿವೆ. ತರಕಾರಿಗಳು ಸಹ ನಿಶ್ಚಲವಾಗಿವೆ, ಆದರೆ ನಮ್ಮ ಅಸ್ತಿತ್ವಕ್ಕೆ ಅತ್ಯಗತ್ಯವಾಗಿವೆ. ಮರಗಳು, ಪೊದೆಗಳು, ಬಳ್ಳಿಗಳು ಮತ್ತು ಹುಲ್ಲುಗಳು ಪ್ರತಿಯೊಂದು ಜೀವನದ ಭವ್ಯವಾದ ವಸ್ತ್ರದಲ್ಲಿ ತನ್ನದೇ ಆದ ಪಾತ್ರವನ್ನು ವಹಿಸುತ್ತವೆ ಎಂದು ಸಂಜಯ್ ಮುಕ್ತಾಯಗೊಳಿಸಿದರು. ಧೃತರಾಷ್ಟ್ರನು ಭೂಮಿಯ ಮೇಲೆ ದಿಟ್ಟಿಸಿ ನೋಡುತ್ತಿರುವಾಗ ಅವನ ಆಲೋಚನೆಗಳು ಸಂಜಯನ ಮಾತುಗಳ ಭಾರದಿಂದ ಸುತ್ತುತ್ತಿದ್ದವು. ಅವನು ಅದನ್ನು ಕೇವಲ ವಿಜಯದ ಭೂಮಿಯಾಗಿ ನೋಡದೆ ಎಲ್ಲಾ ಜೀವಿಗಳನ್ನು ಉಳಿಸಿಕೊಳ್ಳುವ ಜೀವಂತ ಉಸಿರಾಡುವ ಅಸ್ತಿತ್ವವಾಗಿ ನೋಡಿದನು. ಭೂಮಿಯು ಶಾಶ್ವತವಾಗಿದೆ. ಧೃತರಾಷ್ಟ್ರನು ತನ್ನಷ್ಟಕ್ಕೆ ತಾನೇ ಪಿಸುಗುಟ್ಟಿಕೊಂಡರು. ಯುದ್ಧ ಮತ್ತು ಅವ್ಯವಸ್ಥೆಯ ನಡುವೆ ಹಸ್ತಿನಾಪುರದ ಕುರುಡ ರಾಜ ಧೃತರಾಷ್ಟ್ರನು ತನ್ನ ಸಿಂಹಾಸನದ ಮೇಲೆ ಕುಳಿತು ತನ್ನ ವಿಶ್ವಾಸಾರ್ಹ ಸಲಹೆಗಾರನಾದ ಸಂಜಯನೊಂದಿಗೆ ಸಂಭಾಷಣೆಯಲ್ಲಿ ಸಾಂತ್ವನವನ್ನು ಬಯಸಿದನು. ರಾಜನ ಕಣ್ಣುಗಳು ದುಃಖದಿಂದ ಕೂಡಿದ್ದವು, ಆದರೆ ಅವನ ಮನಸ್ಸು ತೀಕ್ಷ್ಣವಾಗಿ ಮತ್ತು ಜಿಜ್ಞಾಸೆಯಿಂದ ಕೂಡಿತು. ಅವನು ಪ್ರಪಂಚದ ಅದ್ಭುತಗಳನ್ನು, ಅದರ ನದಿಗಳು, ಪರ್ವತಗಳು, ಪ್ರಾಂತ್ಯಗಳು ಮತ್ತು ಭೂಮಿಯ ಮೇಲೆ ವಿಶ್ರಾಂತಿ ಪಡೆದ ಇತರರೆಲ್ಲ ವಿಷಯಗಳನ್ನು ವಿವರಿಸಲು ಸಂಜಯನನ್ನು ಕೇಳಿದನು. ಸೌಮ್ಯವಾದ ನಗುವಿನೊಂದಿಗೆ ಸಂಜಯನು ತನ್ನ ರಾಜನಿಗೆ ಜ್ಞಾನದ ಭಾವಚಿತ್ರವನ್ನು ನೇಯ್ದನು. ಮಹಾಧೃತರಾಷ್ಟ್ರ, ಅವನು ಹೇಳಿದನು, ಬ್ರಹ್ಮಾಂಡದ ಎಲ್ಲಾ ವಸ್ತುಗಳು ಸಮಾನವಾಗಿವೆ. ಬಾಹ್ಯಾಕಾಶ, ಗಾಳಿ, ಬೆಂಕಿ, ನೀರು ಮತ್ತು ಭೂಮಿ ಎಂಬ 5 ಅಂಶಗಳಿಂದ ಒಟ್ಟಿಗೆ ಬಂಧಿಸಲ್ಪಟ್ಟಿವೆ ಎಂದು ಬುದ್ಧಿವಂತರು ನಮಗೆ ಕಲಿಸಿದ್ದಾರೆ. ಪ್ರತಿಯೊಂದು ಅಂಶವೂ ತನ್ನದೇ ಆದ ವಿಶಿಷ್ಟ ಗುಣಲಕ್ಷಣಗಳನ್ನು ಹೊಂದಿದೆ. ಧ್ವನಿ, ಸ್ಪರ್ಶ, ದೃಷ್ಟಿ, ರುಚಿ ಮತ್ತು ಪರಿಮಳ. ಆದರೆ ಅದರ ಮೊದಲು ಬಂದ ಗುಣಲಕ್ಷಣಗಳನ್ನು ಸಹ ಆನುವಂಶಿಕವಾಗಿ ಪಡೆಯುತ್ತದೆ. ಈ ಅಂಶಗಳ ಸತ್ಯವನ್ನು ಗ್ರಹಿಸಿದ ಪ್ರಾಚೀನ ಋಷಿಗಳ ಬಗ್ಗೆ ಮಾತನಾಡುವಾಗ ಸಂಜಯನ ಮಾತುಗಳು ಗೌರವದಿಂದ ತೊಟ್ಟಿಕ್ಕಿದವು. ಮಾತನಾಡುವಾಗ ಗಾಳಿ, ಬೆಂಕಿ, ನೀರು ಮತ್ತು ಬಾಹ್ಯಾಕಾಶಗಳ ಗುಣಲಕ್ಷಣಗಳನ್ನು ಹೊಂದಿರುವ ಭೂಮಿಯು ಹೇಗೆ ಎಲ್ಲಾ ವಸ್ತುಗಳ ಅಡಿಪಾಯವಾಗಿದೆ ಎಂಬುದನ್ನು ಸಂಜಯ್ ವಿವರಿಸಿದನು. ಮತ್ತೊಂದೆಡೆ ನೀರು 4 ಗುಣಲಕ್ಷಣಗಳನ್ನು ಹೊಂದಿತ್ತು, ಆದರೆ ಅದರ ವ್ಯಾಪ್ತಿಯಿಂದ ಸುಗಂಧವಿರಲಿಲ್ಲ. ಬೆಂಕಿ 3 ಗುಣಲಕ್ಷಣಗಳೊಂದಿಗೆ ಹೊಳೆಯುವ ಧ್ವನಿ, ಸ್ಪರ್ಶ ಮತ್ತು ದೃಷ್ಟಿ. ಗಾಳಿಯು ಧ್ವನಿಯ ಪಿಸುಗುಟ್ಟುವಿಕೆ ಮತ್ತು ಸ್ಪರ್ಶದ ಸೌಮ್ಯವಾದ ಸ್ಪರ್ಶವನ್ನು ಹೊತ್ತುಕೊಂಡು ಹೋಗುತ್ತದೆ. ಆದರೆ ಬಾಹ್ಯಾಕಾಶವು ಒಂದೇ ಗುಣಲಕ್ಷಣದೊಂದಿಗೆ ಅನುರಣಿಸುತ್ತದೆ. ಧ್ವನಿರಾಜನು ಈ ಅಂಶಗಳ ಸಂಕೀರ್ಣ ಸಮತೋಲನವನ್ನು ಗ್ರಹಿಸಲು ತನ್ನ ಮನಸ್ಸನ್ನು ಕೂಲಂಕಷವಾಗಿ ಕೇಳಿಸಿಕೊಂಡನು.
ಸಂಜಯನು ಮುಂದುವರಿಸಿದನು. ಬ್ರಹ್ಮಾಂಡವು ಸಾಮರಸ್ಯದಲ್ಲಿದ್ದಾಗ ಪ್ರತಿಯೊಂದು ಅಂಶವೂ ಪ್ರತ್ಯೇಕವಾಗಿ ಮತ್ತು ಸ್ವತಂತ್ರವಾಗಿ ಅಸ್ತಿತ್ವದಲ್ಲಿರುತ್ತದೆ. ಆದರೆ ಅವು ಒಂದಕ್ಕೊಂದು ಬೆಸೆದುಕೊಂಡಾಗ ಜೀವಿಗಳು ದೇಹದಲ್ಲಿ ಧರಿಸುತ್ತಾರೆ. ಇದು ವಸ್ತುಗಳ ನೈಸರ್ಗಿಕ ಕ್ರಮವಾಗಿದೆ. ಅಂಶಗಳು ಜನನ ಮತ್ತು ಮರಳದ ಚಕ್ರಗಳಂತೆ ಶಾಶ್ವತ ನೃತ್ಯದಲ್ಲಿ ಏರುತ್ತವೆ ಮತ್ತು ಬೀಳುತ್ತವೆ. ಸಂಜಯ್ ಅವರ ಮಾತುಗಳು ಬ್ರಹ್ಮಾಂಡದ ಚಿತ್ರಣವನ್ನು ಚಿತ್ರಿಸುತ್ತಿದ್ದಂತೆ ಅವರು ಸುದರ್ಶನ ದ್ವೀಪವನ್ನು ವಿವರಿಸಲು ತಿರುಗಿದರು. ಓ ರಾಜನೇ, ಈ ಅದ್ಭುತವಾದ ಸ್ಥಳವು ಚಕ್ರದ ಆಕಾರದಲ್ಲಿರುವ ವೃತ್ತಾಕಾರದ ದ್ವೀಪವಾಗಿದೆ. ಇದು ನದಿಗಳು, ಪರ್ವತಗಳು, ನಗರಗಳು ಮತ್ತು ಪ್ರಾಂತ್ಯಗಳಿಂದ ಆವೃತವಾಗಿ ಎಲ್ಲವೂ ಜೀವನ ಮತ್ತು ಸಮೃದ್ಧಿಯಿಂದ ತುಂಬಿದೆ. ದ್ವೀಪದ ಸೌಂದರ್ಯವು ಅದರ ಅನನ್ಯತೆಯಿಂದ ಮಾತ್ರ ಹೊಂದಿಕೆಯಾಯಿತು. ಇದು ಎಲ್ಲಾ ಕಡೆಗಳಲ್ಲಿ ಉಪ್ಪಿನ ಸಾಗರದ ವಿಶಾಲ ವಿಸ್ತಾರದಿಂದ ಆವೃತವಾಗಿದೆ. ಸಂಜಯ್ ಮಾತನಾಡುತ್ತಿರುವಾಗ ಅವನು ರಾಜನ ಮನಸ್ಸಿನಲ್ಲಿ ಒಂದು ಚಿತ್ರವನ್ನು ರೂಪಿಸಿದನು. ಕನ್ನಡಿಯಲ್ಲಿ ಒಬ್ಬನು ತನ್ನದೇ ಆದ ಪ್ರತಿಬಿಂಬವನ್ನು ನೋಡುವಂತೆ ಅವನು ಹೇಳಿದನು. ಸುದರ್ಶನವು ಚಂದ್ರನ ತಟ್ಟೆಯಲ್ಲಿ ಪ್ರತಿಫಲಿಸುತ್ತದೆ. ದ್ವೀಪದ 4 ಭಾಗಗಳು ವಿವಿಧ ರೂಪಗಳನ್ನು ತೆಗೆದುಕೊಳ್ಳುವಂತೆ ತೋರುತ್ತಿತ್ತು. ಒಂದು ಗುಲ್ಮ ಮರ ಮತ್ತು ದೊಡ್ಡ ಮೊಲದಂತಹ ಎಲೆಕೋಸು ಸಸ್ಯಗಳ ವಸ್ತ್ರದಲ್ಲಿ ಬೆಳೆಸುವ ಮೊದಲು ಧೃತರಾಷ್ಟ್ರನು ಶ್ರದ್ಧೆಯಿಂದ ಆಲಿಸಿದನು. ಅವನ ಹೃದಯವು ಪ್ರಪಂಚದ ಸೌಂದರ್ಯ ಮತ್ತು ಸಂಕೀರ್ಣತೆಯನ್ನು ನೋಡಿ ಆಶ್ಚರ್ಯದಿಂದ ತುಂಬಿತ್ತು. ಸಂಜಯನು ಮಾತನಾಡುವುದನ್ನು ಮುಗಿಸಿದಾಗ ರಾಜನ ಕಣ್ಣುಗಳು ಮಿನುಗುತ್ತಿದ್ದವು. ಸೂರ್ಯನು ಭೂಮಿಯ ವಿಶಾಲ ವಿಸ್ತಾರದ ಮೇಲೆ ಉದಯಿಸಿ ತನ್ನ ಬೆಚ್ಚಗಿನ ಕಿರಣಗಳನ್ನು ಕಣ್ಣಿಗೆ ಕಾಣಿಸುವಷ್ಟು ದೂರದ ಭವ್ಯವಾದ ಪರ್ವತಗಳ ಮೇಲೆ ಬೀಸಿದನು. ಈ ಉಸಿರುಗಟ್ಟಿಸುವ ಭೂದೃಶ್ಯದ ಮಧ್ಯದಲ್ಲಿ ರಾಜ ಧೃತರಾಷ್ಟ್ರನು ತನ್ನ ಬುದ್ಧಿವಂತ ಸಲಹೆಗಾರನಾದ ಸಂಜಯನಿಂದ ಮಾರ್ಗದರ್ಶನವನ್ನು ಕೋರಿ ಚಿಂತನೆಯಲ್ಲಿ ಕುಳಿತಿದ್ದನು. ಸಂಜಯ್, ನೀನು ಬುದ್ಧಿವಂತನಾಗಿದ್ದೀಯಾ ಮತ್ತು ಎಲ್ಲದರ ಬಗ್ಗೆ ಸತ್ಯವನ್ನು ತಿಳಿದುಕೊಂಡಿದ್ದೀಯಾ. ನೀನು ನಮಗೆ ದ್ವೀಪದ ಬಗ್ಗೆ ಸಂಕ್ಷಿಪ್ತ ವಿವರಣೆಯನ್ನು ನೀಡಿದ್ದೀಯಾ, ಆದರೆ ಈಗ ಅದರ ಬಗ್ಗೆ ವಿವರವಾಗಿ ಹೇಳಿದ್ದೀಯಾ ಎಂದು ರಾಜನು ಹೇಳಿದನು. ಸಂಜಯ್ ತನ್ನ ತಲೆಯನ್ನು ಗೌರವದಿಂದ ಬಾಗಿಸಿ ಮಾತನಾಡಲು ಪ್ರಾರಂಭಿಸಿದನು. ಪೂರ್ವದಿಂದ ಪಶ್ಚಿಮಕ್ಕೆ ವಿಸ್ತರಿಸಿರುವ 6 ದೊಡ್ಡ ಪರ್ವತಗಳು ಸಮಾನವಾಗಿವೆ ಮತ್ತು ಪೂರ್ವದಿಂದ ಪಶ್ಚಿಮ ಸಾಗರದವರೆಗೆ ವಿಸ್ತರಿಸಿವೆ ಎಂದು ಅವರು ಹೇಳಿದರು. ಹಿಮಾವತ್, ಹೇಮಕೂಟ, ನಿಷಾದ, ನೀಲಾಶ್ವೇತ ಮತ್ತು ಶುಂಡಾವತ್ ಪ್ರತಿಯೊಂದು ಪ್ರಕೃತಿಯ ಅದ್ಭುತವಾಗಿದೆ. ಈ ಪರ್ವತಗಳ ನಡುವೆ ಅನೇಕ ಸಂತೋಷಕರ ರಾಜ್ಯಗಳಿವೆ. ಪ್ರತಿಯೊಂದು ತನ್ನದೇ ಆದ ವಿಶಿಷ್ಟ ಸಂಸ್ಕೃತಿ ಮತ್ತು ನಿವಾಸಿಗಳನ್ನು ಹೊಂದಿದೆ. ಸಂಜಯ್ ಮಾತನಾಡುವಾಗ ಅವರ ಮಾತುಗಳು ಕೇಳುವವರ ಮನಸ್ಸಿನಲ್ಲಿ ಎದ್ದು ಕಾಣುವ ಚಿತ್ರಗಳನ್ನು ಮೂಡಿಸಿದವು. ಅವರು ಈ ಪರ್ವತಗಳ ಗಡಿಯೊಳಗೆ ಇರುವ ವರ್ಷಗಳು ಅಥವಾ ಪ್ರದೇಶಗಳನ್ನು ವಿವರಿಸಿದ್ದಾರೆ. ಪ್ರತಿಯೊಂದು ವೈವಿಧ್ಯಮಯ ಪ್ರಭೇದಗಳ ಜೀವಿಗಳಿಂದ ತುಂಬಿದೆ. ನಾವು ಇರುವ ಈ ಭೂಮಿಯು ಭಾರತ ಎಂದು ಕರೆಯಲ್ಪಡುವ ವರ್ಷದಲ್ಲಿದೆ. ಅದರ ಪಕ್ಕದಲ್ಲಿ ಹಿಮಾವತ್ ಎಂದು ಕರೆಯಲ್ಪಡುವ ವರ್ಷವಿದೆ ಎಂದು ಅವರು ಹೇಳಿದರು. ಸಂಜಯನು ತನ್ನ ಕಥೆಯನ್ನು ಮುಂದುವರಿಸುವಾಗ ಅವನ ಕಣ್ಣುಗಳು ಹೊಳೆಯುತ್ತಿದ್ದವು. ಹೇಮಕೂಟದ ಆಚೆಗೆ ಹರಿವರ್ಷ ಮತ್ತು ನೀಲ ಶ್ರೇಣಿಯ ದಕ್ಷಿಣದಲ್ಲಿ ಮಾಲ್ಯವತ್ ಇದೆ. ಇದು ಪೂರ್ವದಿಂದ ಪಶ್ಚಿಮಕ್ಕೆ ವಿಸ್ತರಿಸಿರುವ ಪರ್ವತವಾಗಿದೆ. ಮಾಲ್ಯವತ್ನ ಆಚೆಗೆ ಉತ್ತರಕ್ಕೆ ಗಂಧಮದನವಿದೆ ಮತ್ತು ಈ 2 ಪರ್ವತಗಳ ನಡುವೆ ಸಂಪೂರ್ಣವಾಗಿ ಚಿನ್ನದಿಂದ ಮಾಡಿದ ಭವ್ಯವಾದ ಮೇರು ನಿಂತಿದೆ. ಮೇರುವಿನ ಅದ್ಭುತಗಳನ್ನು ವಿವರಿಸಿದಂತೆ ಅವನ ಧ್ವನಿಯು ವಿಸ್ಮಯ ಮತ್ತು ಗೌರವದಿಂದ ತುಂಬಿತು. ಇದು 84,000 ಯೋಜನೆಗಳು ಎತ್ತರವಾಗಿದೆ ಮತ್ತು ಅದರ ಆಳವೂ ಸಹ 84 ಯೋಜನೆಗಳು. ಇದು ಮೇಲಿರುವ, ಕೆಳಗಿರುವ ಮತ್ತು ಅಡ್ಡಲಾಗಿರುವ ಲೋಕಗಳನ್ನು ಹೊತ್ತುಕೊಂಡು ನಿಲ್ಲುತ್ತದೆ. ಗಾಂಧರ್ವರು, ಅಸುರರು, ರಾಕ್ಷಸರು ಮತ್ತು ಅಪ್ಸರರು ಸೇರಿದಂತೆ ನೇರು ಮೇಲೆ ವಾಸಿಸುತ್ತಿದ್ದ ಆಕಾಶ ಜೀವಿಗಳ ಬಗ್ಗೆ ಸಂಜಯ್ ಹೇಳಿದಂತೆ ಕೇಳುಗ ಕಣ್ಣುಗಳು ಆಶ್ಚರ್ಯದಿಂದ ವಿಶಾಲವಾದ ಪರ್ವತದ ವೈಭವದ ಬಗ್ಗೆ ಮಾತನಾಡುವಾಗ ಸೂರ್ಯ, ಚಂದ್ರ ಮತ್ತು ಗಾಳಿ ದೇವರು ಮೇರು ಅನ್ನು ಹೇಗೆ ಪ್ರದಕ್ಷಿಣೆ ಹಾಕಿದರು ಎಂಬುದನ್ನು ಸಂಜಯ್ ವಿವರಿಸಿದ್ದಾನೆ. ಅದು ಎಲ್ಲೆಡೆ ಸುಸಜ್ಜಿತವಾದ ಚಿನ್ನದಿಂದ ಮಾಡಿದ ಮಹಲುಗಳಿಂದ ಆವೃತವಾಗಿದೆ ಎಂದು ಆತ ಹೇಳಿದನು ಮತ್ತು ಅಲ್ಲಿ
ಆ ಪರ್ವತದ ಮೇಲೆ ಆಕಾಶ ಜೀವಿಗಳು ಸಂತೋಷದಿಂದ ಆಟವಾಡುತ್ತವೆ. ಕೇಳುಗರು ದೇವರ ಸೌಂದರ್ಯ ಮತ್ತು ವೈಭವದಿಂದ ಸುತ್ತುವರೆದಿರುವ ಮೇರು ಶಿಖರಕ್ಕೆ ಕೊಂಡೊಯ್ಯಲ್ಪಟ್ಟಂತೆ ಭಾವಿಸಿದರು. ಮೇರು ದಾಟಿದ 4 ದ್ವೀಪಗಳಾದ ಬದಲಿಸುವ ಕೇತುಮಲ, ಜಾಂಬೂದ್ವೀಪ, ಭರತ ಎಂದೂ ಕರೆಯಲಾಗುತ್ತದೆ. ಮತ್ತು ಉತ್ತರ ಕುರುಗಳನ್ನು ವಿವರಿಸುತ್ತಾ ಸಂಜಯನ ಕಥೆಯು ಮುಂದುವರಿಯಿತು. ರಾಜ ಧೃತರಾಷ್ಟ್ರನ ಸಮ್ಮುಖದಲ್ಲಿ ಒಬ್ಬ ಮಹಾನ್ ಬುದ್ಧಿವಂತ ಋಷಿಯಾದ ಸಂಜಯನು ಭವ್ಯವಾದ ಮೇರು ಪರ್ವತದ ಆಚೆಗಿನ ಪ್ರದೇಶಗಳ ಅದ್ಭುತಗಳನ್ನು ವಿವರಿಸಲು ಪ್ರಾರಂಭಿಸಿದನು. ರಾಜನ ಕುತೂಹಲವು ಕೆರಳಿಸಿತು ಮತ್ತು ಮೇರುವಿನ ಉತ್ತರ ಮತ್ತು ಪೂರ್ವದ ಪ್ರದೇಶಗಳನ್ನು ವಿವರವಾಗಿ ವಿವರಿಸುವಂತೆ ಅವನು ಸಂಜಯನನ್ನು ವಿನಂತಿಸಿದನು. ಸಂಜಯನು ತಲೆಯಾಡಿಸಿದನು ಮತ್ತು ಸೌಮ್ಯವಾದ ನಗುವಿನೊಂದಿಗೆ ಉಸಿರುಗಟ್ಟಿಸುವ ಸೌಂದರ್ಯದ ಭೂಮಿಯಾದ ಉತ್ತರ ಕುರುಗಳ ಚಿತ್ರವನ್ನು ಚಿತ್ರಿಸಲು ಪ್ರಾರಂಭಿಸಿದನು. ನೀಲ ಪರ್ವತದ ದಕ್ಷಿಣಕ್ಕೆ ಮತ್ತು ಮೇವಿನ ಉತ್ತರ ಭಾಗದಲ್ಲಿ ಸಿದ್ಧರು ವಾಸಿಸುವ ಉತ್ತರ ಕುರುಗಳ ಪವಿತ್ರ ಪ್ರದೇಶವಿದೆ ಎಂದು ಸಂಜಯನು ಹೇಳಿದನು. ಇಲ್ಲಿನ ಮರಗಳು ಇತರ ಮರಗಳಿಗಿಂತ ಭಿನ್ನವಾಗಿವೆ. ಅವು ಯಾವಾಗಲೂ ಮಾಗಿದ ಸಿಹಿ ಹಣ್ಣುಗಳನ್ನು ಹೊಂದಿರುತ್ತವೆ ಮತ್ತು ಪ್ರತಿ ಋತುವಿನಲ್ಲಿ ಅರಳುವ ಪರಿಮಳಯುಕ್ತ ಹೂವುಗಳನ್ನು ಹೊಂದಿರುತ್ತವೆ. ಅವನು ಮಾತನಾಡುವಾಗ ಅವನ ಕಣ್ಣುಗಳು ಆಶ್ಚರ್ಯದಿಂದ ಹೊಳೆಯುತ್ತಿದ್ದವು ಮತ್ತು ಅವನ ಧ್ವನಿಯು ಭಾವಗೀತಾತ್ಮಕ ಗುಣವನ್ನು ಪಡೆದುಕೊಂಡಿತು. ಈ ಮರಗಳಲ್ಲಿ ಕೆಲವು ಕೊಳ್ಳುವವನ ಇಚ್ಛೆಗೆ ಅನುಗುಣವಾಗಿ ಹಣ್ಣುಗಳನ್ನು ನೀಡುತ್ತವೆ. ಅವನು ಮುಂದುವರಿಸಿದನು, ಇತರರು ಹಾಲು ಮತ್ತು 6 ವಿಭಿನ್ನ ರೀತಿಯ ಆಹಾರವನ್ನು ಉತ್ಪಾದಿಸುತ್ತಾರೆ. ಅದು ಅಮೃತದಂತೆ ರುಚಿಯನ್ನು ಹೊಂದಿರುತ್ತದೆ. ಸಂಜಯನ ಮಾತುಗಳು ಪ್ರಕೃತಿಯ ಔದಾರ್ಯವು ಅಪರಿಮಿತವಾದ ಮತ್ತು ಅದರ ಸೌಂದರ್ಯವು ಸಾಟಿಯಿಲ್ಲದ ಭೂಮಿಯ ಚಿತ್ರಗಳನ್ನು ರೂಪಿಸುತ್ತವೆ. ಈ ಮಂತ್ರಮುಗ್ಧ ಭೂಮಿಯಲ್ಲಿ ಜಲಿಸಿದ ಜನರನ್ನು ಸಂಜಯ್ ವಿವರಿಸುತ್ತಿದ್ದಂತೆ ರಾಜನು ಕೂಲಂಕಷವಾಗಿ ಆಲಿಸಿದನು. ಅವರೆಲ್ಲರೂ ಶುದ್ಧ ಹುಟ್ಟಿನಿಂದ ಬಂದವರು, ಅವನು ಹೇಳಿದನು, ಮತ್ತು ಅವರ ಸೌಂದರ್ಯವು ಹೋಲಿಕೆಗೆ ಮೀರಿದೆ. ಮಹಿಳೆಯರು ಅಪ್ಸರರನ್ನು ಹೋಲುತ್ತಾರೆ, ಆದರೆ ಪುರುಷರು ಸುಂದರವಾಗಿ ಮತ್ತು ಬಲಶಾಲಿಯಾಗಿದ್ದಾರೆ. ಸಂಜಯ್ ಅವರ ನಿರೂಪಣೆಯು ಆಶ್ಚರ್ಯಕರವಾದ ವಸ್ತ್ರವನ್ನು ನೇಯ್ದಿದೆ. ಅಲ್ಲಿ ಸಮಯವು ನಿಶ್ಚಲವಾಗಿದೆ ಎಂದು ತೋರುತ್ತದೆ. ಈ ಅತೀಂದ್ರಿಯ ಕ್ಷೇತ್ರದಲ್ಲಿ ಅವಳಿ ಮಕ್ಕಳು ಸಮಾನ ಸೌಂದರ್ಯ, ಸದ್ಗುಣಗಳು ಮತ್ತು ಶಕ್ತಿಯೊಂದಿಗೆ ಜನಿಸಿದರು. ಇಬ್ಬರು ಚಕ್ರವರ್ತಿಯರಂತೆಯೇ ಪ್ರೀತಿಯಲ್ಲಿ ಒಟ್ಟಿಗೆ ಬೆಳೆದರು. ಜನರು 10,000 ವರ್ಷಗಳ ಕಾಲ ಅನಾರೋಗ್ಯದಿಂದ ಮುಕ್ತರಾಗಿ ಮತ್ತು ಸಂತೋಷದಿಂದ ತುಂಬಿದರು. ಮೃತರನ್ನು ಪರ್ವತ ಗುಹೆಗಳಿಗೆ ಕೊಂಡೊಯ್ದ ಬಾರುಂಡ ಎಂಬ ಪಕ್ಷಿಗಳನ್ನು ವಿವರಿಸುವಾಗ ಸಂಜಯನ ಧ್ವನಿಯು ಪಿಸುಗುಟ್ಟಿತು. ರಾಜನ ಕುತೂಹಲವು ಈಗ ಅತೃಪ್ತಿಕರವಾಗಿತ್ತು ಮತ್ತು ಅವನು ತನ್ನ ಕಥೆಯನ್ನು ಮುಂದುವರಿಸುವಂತೆ ಸಂಜಯನನ್ನು ಒತ್ತಾಯಿಸಿದನು. ತಲೆಯಾಡಿಸಿದ ಸಂಜಯನು ಮೇರುವಿನ ಪೂರ್ವ ಭಾಗವನ್ನು ವಿವರಿಸಲು ತಿರುಗಿದನು. ಅಲ್ಲಿ ಭದ್ರಸ್ವದ ಪವಿತ್ರ ಪ್ರದೇಶವಿದೆ. ಈ ಭೂಮಿಯು ಭದ್ರಾಸಾಲಗಳ ವಿಶಾಲವಾದ ಅರಣ್ಯಕ್ಕೆ ನೆಲೆಯಾಗಿದೆ ಎಂದು ಅವನು ಹೇಳಿದನು. ಮತ್ತು ಕಲಂಬರ ಎಂಬ ಎತ್ತರದ ಮರವು ಯೋಜನೆಯಷ್ಟು ಎತ್ತರವಾಗಿದೆ ಮತ್ತು ಹಣ್ಣುಗಳು ಮತ್ತು ಹೂವುಗಳಿಂದ ಹೊಳೆಯುತ್ತದೆ. ಈ ಪ್ರದೇಶದಲ್ಲಿ ಜನಿಸಿದ ಜನರು ಬಿಳಿ ಚರ್ಮ, ಮಹಾನ್ ಶಕ್ತಿ ಮತ್ತು ದೈವಿಕತೆಯೊಂದಿಗೆ ಆಳವಾದ ಸಂಪರ್ಕವನ್ನು ಹೊಂದಿದ್ದರು. ಅವರ ಮಹಿಳೆಯರು ಲಿಲ್ಲಿಗಳಂತೆ ಹೊಳೆಯುತ್ತಿದ್ದರು. ಅವರ ಮುಖಗಳು ಚಂದ್ರನ ಬೆಳಕಿನಿಂದ ಹೊಳೆಯುತ್ತಿದ್ದವು. ಸಂಜಯ್ ಅವರ ಮಾತುಗಳು ಸೌಂದರ್ಯ, ಸಂಗೀತ ಮತ್ತು ನೃತ್ಯವನ್ನು ಅಸ್ತಿತ್ವದ ಬಟ್ಟೆಯಲ್ಲಿ ನೇಯ್ದ ಭೂಮಿಯ ಚಿತ್ರಣವನ್ನು ಚಿತ್ರಿಸಿದವು. ಅವನು ಮಾತನಾಡುವಾಗ ಸಂಜಯನು ನಿಷಾದದ ಶಿಖರದ ಮೇಲೆ ನಿಂತಿರುವ ಜಮು ಮಳದ ರಹಸ್ಯಗಳನ್ನು ಬಹಿರಂಗಪಡಿಸಿದನು. ಅದರ ಎತ್ತರವು 1,100 ಯೋಜನೆಗಳನ್ನು ತಲುಪಿತು. ಈ ಪವಿತ್ರ ಮರವು ಪ್ರತಿಯೊಂದು ಯೋಜನೆಯನ್ನೂ ನೀಗಿತು. ತನ್ನ ಅರಮನೆಯ ಭವ್ಯವಾದ ಸಭಾಂಗಣದಲ್ಲಿರುವ ರಾಜ ಧೃತರಾಷ್ಟ್ರನು ತನ್ನ ಸಿಂಹಾಸನದ ಮೇಲೆ ಕುಳಿತಿದ್ದನು. ಅವನ ಕಣ್ಣುಗಳು
ಅವನ ವಿಶ್ವಾಸಾರ್ಹ ಸಲಹೆಗಾರನಾದ ಸಂಜಯನ ಮೇಲೆ ಕೇಂದ್ರೀಕೃತವಾಗಿದ್ದವು. ರಾಜನ ಮನಸ್ಸಿನಲ್ಲಿ ಅವನ ರಾಜ್ಯವನ್ನು ಮೀರಿದ ಪ್ರಪಂಚದ ಬಗ್ಗೆ ಪ್ರಶ್ನೆಗಳು ತುಂಬಿದವು ಮತ್ತು ಅವನು ಭೂಮಿಯ ವಿಶಾಲ ವಿಸ್ತಾರದಲ್ಲಿ ಅಸ್ತಿತ್ವದಲ್ಲಿದ್ದ ವಿವಿಧ ಪ್ರದೇಶಗಳು ಮತ್ತು ಭೂಮಿಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಪ್ರಯತ್ನಿಸಿದನು. ನನಗೆ ನಿಜವಾಗಿ ಹೇಳು, ಓ ಸಂಜಯ ಸಭಾಂಗಣದ ಮೂಲಕ ಪ್ರತಿಧ್ವನಿಸುತ್ತಿದ್ದ ಅವನ ಧ್ವನಿಯಲ್ಲಿ ಧೃತರಾಷ್ಟ್ರನು ಹೇಳಿದನು. ಎಲ್ಲಾ ವರ್ಷಗಳು ಅಥವಾ ಪ್ರದೇಶಗಳು ಮತ್ತು ಅವುಗಳ ಶಿಖರಗಳಿಂದ ಏರುವ ಪರ್ವತಗಳ ಹೆಸರುಗಳು ಯಾವುವು ಮತ್ತು ಈ ದೇಶಗಳಲ್ಲಿ ವಾಸಿಸುವವರು ಯಾರು? ಪ್ರಪಂಚದ ರಹಸ್ಯಗಳ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ಹೊಂದಿರುವ ಋಷಿ ಸಂಜಯನು ಮಾತನಾಡಲು ಪ್ರಾರಂಭಿಸುವ ಮೊದಲು ತನ್ನ ತಲೆಯನ್ನು ಬಾಗಿಸಿದನು. ಶ್ವೇತದ ದಕ್ಷಿಣದಲ್ಲಿ ಮತ್ತು ನಿಷಾದದ ಉತ್ತರದಲ್ಲಿ ರೋಮನಕ ಎಂಬ ವರ್ಷವಿದೆ ಎಂದು ಅವನು ಹೇಳಿದನು. ಅದರ ನಿವಾಸಿಗಳು ಸುಂದರವಾದ ಚರ್ಮ, ಉತ್ತಮ ಪೋಷಕರು ಮತ್ತು ಸುಂದರವಾದ ಲಕ್ಷಣಗಳೊಂದಿಗೆ ಜನಿಸುತ್ತಾರೆ. ಅವರು 11,500 ವರ್ಷಗಳ ಕಾಲ ಬದುಕುತ್ತಾರೆ. ಅವರ ಹೃದಯಗಳು ಉಲ್ಲಾಸದಿಂದ ತುಂಬಿರುತ್ತವೆ. ಸಂಜಯನು ವಿವಿಧ ಪ್ರದೇಶಗಳನ್ನು ವಿವರಿಸುವುದನ್ನು ಮುಂದುವರಿಸಿದಾಗ ಧೃತರಾಷ್ಟ್ರನ ಕಣ್ಣುಗಳು ಆಶ್ಚರ್ಯದಿಂದ ವಿಶಾಲವಾದವು. ಭವ್ಯವಾದ ಗರುಡ ಪಕ್ಷಿ ವಾಸಿಸುತ್ತಿದ್ದ ಹಿರಣ್ಮಯದ ಬಗ್ಗೆ ಸಂಜಯ್ ಮಾತನಾಡುವುದನ್ನು ಅವನು ಶ್ರದ್ಧೆಯಿಂದ ಆಲಿಸಿದನು. ಮತ್ತು ಜನರು ಶ್ರೀಮಂತ ಮತ್ತು ಬಲಶಾಲಿಯಾದ ಯಕ್ಷಳ ಅನುಯಾಯಿಗಳಾಗಿದ್ದರು. ರಾಜನ ಮನಸ್ಸು ಈ ದೂರದ ಪ್ರದೇಶಗಳ ಕಥೆಗಳಿಂದ ಆಕರ್ಷಿತವಾಯಿತು. ಕುತೂಹಲದಿಂದ ತುಂಬಿದ ಅವರ ಧ್ವನಿಯಲ್ಲಿ ಧೃತರಾಷ್ಟ್ರನು ನನಗೆ ಇನ್ನಷ್ಟು ಹೇಳಿ ಎಂದು ಒತ್ತಾಯಿಸಿದನು. ಸಂಜಯನು ತಲೆಯಾಡಿಸಿದನು ಮತ್ತು ಭೂಪ್ರದೇಶವನ್ನು ಸುತ್ತುವರೆದಿರುವ ಪರ್ವತ ಶ್ರೇಣಿಗಳನ್ನು ವಿವರಿಸಲು ಪ್ರಾರಂಭಿಸಿದನು. ಶುಂದಾವತ್ ಪರ್ವತಗಳು 3 ಸುಂದರವಾದ ಶಿಖರಗಳನ್ನು ಹೊಂದಿವೆ ಎಂದು ಹೇಳಿದನು. ಒಂದು ಅಮೂಲ್ಯವಾದ ಆಭರಣಗಳು ಮತ್ತು ರತ್ನಗಳಿಂದ ಮಾಡಲ್ಪಟ್ಟಿದೆ. ಇನ್ನೊಂದು ಭವ್ಯವಾದ ಮಹಲುಗಳಿಂದ ಅಲಂಕರಿಸಲ್ಪಟ್ಟಿದೆ ಮತ್ತು ಮೂರನೆಯದು ಸ್ವತಃ ಒಂದು ಅದ್ಭುತವಾಗಿದೆ. ಸಂಜಯನು ಈ ಅದ್ಭುತಗಳ ಬಗ್ಗೆ ಮಾತನಾಡುವಾಗ ಧೃತರಾಷ್ಟ್ರನ ಆಲೋಚನೆಗಳು ತನ್ನ ಸ್ವಂತ ಪುತ್ರರಾದ ಪಾಂಡವರು ಮತ್ತು ಕೌರವರ ಕಡೆಗೆ ತಿರುಗಿತ್ತು. ಅವರು ತಮ್ಮ ರಾಜ್ಯದ ನಿಯಂತ್ರಣಕ್ಕಾಗಿ ಪೈಪೋಟಿ ನಡೆಸುತ್ತಿದ್ದರು. ರಾಜನ ಮನಸ್ಸಿನಲ್ಲಿ ಅವನ ಕುಟುಂಬ ಮತ್ತು ಅವನ ರಾಜ್ಯದ ಭವಿಷ್ಯದ ಬಗ್ಗೆ ಚಿಂತೆ ತುಂಬಿತ್ತು. ನಿಸ್ಸಂದೇಹವಾಗಿ, ಓ ಸುತನ ಮಗನೇ, ಧೃತರಾಷ್ಟ್ರನು ಕೊನೆಗೆ ಹೇಳಿದನು, ಇದು ಬ್ರಹ್ಮಾಂಡವನ್ನು ನಾಶಪಡಿಸುವ ಸಮಯ ಮತ್ತು ಮತ್ತೆ ಎಲ್ಲವನ್ನೂ ಸೃಷ್ಟಿಸುವ ಸಮಯ. ಇದು ಸಂಜಯನು ಅರ್ಥ ಮಾಡಿಕೊಳ್ಳುವಲ್ಲಿ ತಲೆಯಾಡಿಸಿದಂತೆ ಅವನು ಆಲೋಚನೆಯಲ್ಲಿ ಕಳೆದು ಮೌನವಾದನು. ಧೃತರಾಷ್ಟ್ರಗಳ ಮುಂದಿನ ಪ್ರಶ್ನೆಯು ಅತ್ಯಂತ ಮಹತ್ವದ್ದಾಗಿತ್ತು. ಓ ಸಂಜಯ, ನನಗೆ ನಿಜವಾಗಿ ಹೇಳು ಎಂದು ಆತ ತನ್ನ ಆಳವಾದ ಹಂಬಲದಿಂದ ತುಂಬಿದ ಧ್ವನಿಯಲ್ಲಿ ಹೇಳಿದ. ಭರತ ಎಂದು ಕರೆಯಲ್ಪಡುವ ವರ್ಷ ಈ ಭೂಮಿಯು ನನ್ನ ಹೃದಯಕ್ಕೆ ಪ್ರಿಯವಾಗಿದೆ ಮತ್ತು ನಾನು ಅದರ ಬಯಕೆಯಿಂದ ಬಳಲಿ ಹೋಗಿದ್ದೇನೆ. ಸಂಜಯನು ಮಾತನಾಡುವ ಮೊದಲು ತನ್ನ ತಲೆಯನ್ನು ಬಾಗಿಸಿದರು. ಪಾಂಡುವಿನ ಪುತ್ರರು ಈ ದೇಶದ ಬಗ್ಗೆ ದುರಾಸೆ ಹೊಂದಿಲ್ಲ ಎಂದು ಅವನು ಸೌಮ್ಯವಾಗಿ ಹೇಳಿದನು. ಸುವರ್ಣನ ಮಗನಾದ ಶಕುನಿ ಮತ್ತು ಇತರ ಅನೇಕ ಕ್ಷತ್ರಿಯರೊಂದಿಗೆ ಪ್ರಾಂತ್ಯಗಳನ್ನು ಆಳುವ ದುರ್ಯೋಧನನು ಅದರ ಬಯಕೆಯಿಂದ ಮುಳುಗಿ ಹೋಗಿದ್ದಾನೆ. ಒಂದು ಬೃಹತ್ ಸಭೆಯ ಮಧ್ಯದಲ್ಲಿ ಹಸ್ತಿನಾಪುರದ ರಾಜ ಧೃತರಾಷ್ಟ್ರನು ತನ್ನ ವಿಶ್ವಾಸಾರ್ಹ ಸಲಹೆಗಾರನಾದ ಸಂಜಯನ ಕಡೆಗೆ ತಿರುಗಿದನು. ಕುತೂಹಲ ಮತ್ತು ನಿರೀಕ್ಷೆಯ ವಾತಾವರಣದಿಂದ, ಓ ಸಂಜಯ, ನಾವು ವಾಸಿಸುತ್ತಿರುವ ಪ್ರಪಂಚದ ಬಗ್ಗೆ ನನಗೆ ತಿಳಿಸಿ. ನಮ್ಮ ಜನರ ಜೀವನ ಶಕ್ತಿ, ಒಳ್ಳೆಯ ಮತ್ತು ಕೆಟ್ಟ ಸಂಗತಿಗಳು, ಭವಿಷ್ಯ, ಭೂತಕಾಲ ಮತ್ತು ವರ್ತಮಾನದ ಅವಧಿಗಳನ್ನು ಮತ್ತು ಭಾರತ, ಹಿಮಾವತ್ತು ವರ್ಷ ಮತ್ತು ಹರಿವರ್ಷಗಳ ವರ್ಷವನ್ನು ವಾಸಿಸುವವರನ್ನು ನನಗೆ ವಿವರಿಸಿ ಎಂದು ಕೇಳಿದನು. ಸಂಜಯನು ಪ್ರಾಚೀನ ದಂತಕಥೆಯ ಆಳವಾದ ತಿಳುವಳಿಕೆಯೊಂದಿಗೆ ತನ್ನ ಕಥೆಯನ್ನು ಪ್ರಾರಂಭಿಸಿದನು. ಓ ಭರತ ಕುಲದ ಗೂಳಿ, ಅವನು ಹೇಳಿದನು, ನಮ್ಮ ಜಗತ್ತನ್ನು 4 ಶ್ರೇಷ್ಠ ಯುಗಗಳು ಆಳುತ್ತವೆ. ಕೃತಿತ್ವೇತ, ದ್ವಾಪರ ಮತ್ತು ಕಾಳಿ. ಮೊದಲ ಯುಗವು ಆರಂಭವಾದದ್ದು. ಕೃಕ ಜೀವನವು ಅತ್ಯಂತ ಚೈತನ್ಯಶೀಲವಾಗಿದ್ದ ಸಮಯ. ಈ ಯುಗದಲ್ಲಿ ಮಾನವ ಜೀವನದ ಅಳತೆ ವರ್ಷಗಳು
ಪುರುಷರು ದೊಡ್ಡ ಶಕ್ತಿ ಮತ್ತು ಬುದ್ಧಿವಂತಿಕೆಯಿಂದ ಜನಿಸಿದರು. ಅವರು ಸಂಪತ್ತು ಸುಂದರವಾದ ವೈಶಿಷ್ಟ್ಯಗಳನ್ನು ಹೊಂದಿದ್ದರು ಮತ್ತು ನೂರಾರು ಮತ್ತು ಸಾವಿರಾರು ಮಕ್ಕಳನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿದ್ದರು. ಅವರು ತಮ್ಮ ಸದ್ಗುಣಗಳನ್ನು ಆನುವಂಶಿಕವಾಗಿ ಪಡೆದರು. ಸಂಜೆ ಮಾತನಾಡುತ್ತಿದ್ದಂತೆ ಅವರ ಮಾತುಗಳು ಧೃತರಾಷ್ಟ್ರನ ಮನಸ್ಸಿನಲ್ಲಿ ಒಂದು ಎದ್ದು ಕಾಣುವ ಚಿತ್ರಣವನ್ನು ಚಿತ್ರಿಸಿದವು. ಕೃತಯುಗದಲ್ಲಿ ಅವರು ಮುಂದುವರಿಸಿದರು. ಮುನಿಗಳು ಎಂದು ಕರೆಯಲ್ಪಡುವ ಋಷಿಗಳು ಮಹಾನ್ ತಪಸ್ವಿ, ಶಕ್ತಿ, ಉನ್ನತ ಆತ್ಮಗಳು ಮತ್ತು ಸದ್ಗುಣಶೀಲ ಹೃದಯಗಳೊಂದಿಗೆ ಜನಿಸಿದರು. ಅವರು ಮಾತಿನಲ್ಲಿ ಸತ್ಯವಂತರಾಗಿದ್ದರು ಮತ್ತು ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ವಾಸಿಸುತ್ತಿದ್ದರು. ನಮ್ಮ ಯೋಧ ವರ್ಗವಾದ ಕ್ಷತ್ರಿಯರು ಸಹ ಈ ಯುಗದಲ್ಲಿ ಜನಿಸಿದರು. ಅವರು ಒಪ್ಪುವ ಗುಣಲಕ್ಷಣಗಳು ಮಹಾನ್ ಶಕ್ತಿ ಮತ್ತು ಅಸಾಧಾರಣ ಶೌರ್ಯವನ್ನು ಹೊಂದಿದ್ದರು. ಅವರು ಬಿಲ್ಲಿನ ಬಳಕೆಯಲ್ಲಿ ನಿಪುಣರಾಗಿದ್ದರು ಮತ್ತು ಯುದ್ಧದಲ್ಲಿ ಹೆಚ್ಚು ನುರಿತರಾಗಿದ್ದರು. ಸಂಜಯನು ತ್ರೇತ ಯುಗವನ್ನು ವಿವರಿಸಿದಂತೆ ಧೃತರಾಷ್ಟ್ರನ ಕಣ್ಣುಗಳು ಆಸಕ್ತಿಯಿಂದ ಹೊಳೆಯುತ್ತಿದ್ದವು. ಈ ಯುಗದಲ್ಲಿ ಅವರು ಹೇಳಿದರು, ಎಲ್ಲ ಕ್ಷತ್ರಿಯ ರಾಜರು ಸಮುದ್ರದಿಂದ ಸಮುದ್ರದವರೆಗೆ ಆಳಿದ ಚಕ್ರವರ್ತಿಗಳಾದರು. ಯಾವುದೇ ಒಬ್ಬ ರಾಜನಿಗೆ ಒಳಪಟ್ಟಿರದ ಧೈರ್ಯಶಾಲಿ ಯೋಧರು ಈ ಸಮಯದಲ್ಲಿ ಜನಿಸಿದರು. ಅವರು ದೀರ್ಘಾಯುಷ್ಯ, ಶೌರ್ಯ ಮತ್ತು ಬಿಲ್ಲಿನೊಂದಿಗೆ ಯುದ್ಧದಲ್ಲಿ ಉತ್ತಮ ಕೌಶಲ್ಯವನ್ನು ಹೊಂದಿದ್ದರು. ಸಂಜಯನ ಕಥನವು ಕಾಲಾನಂತರದಲ್ಲಿ ಮುಂದುವರಿದಂತೆ ಧೃತರಾಷ್ಟ್ರನು ಧ್ವನಿಯಲ್ಲಿ ಸೂಕ್ಷ್ಮ ಬದಲಾವಣೆಯನ್ನು ಗಮನಿಸಿದನು. ದ್ವಾಪರನು ಪ್ರವೇಶಿಸಿದಾಗ ಅವನು ಹೇಳಿದನು, ಸಮಾಜದ ಎಲ್ಲ 4 ವರ್ಗಗಳಾದ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರು ಮಹಾನ್ ಶ್ರಮವನ್ನು ಹೊಂದಲು ಸಮರ್ಥರಾಗುತ್ತಾರೆ, ಹೆಚ್ಚಿನ ಶಕ್ತಿಯನ್ನು ಹೊಂದಿರುತ್ತಾರೆ ಮತ್ತು ಒಬ್ಬರನ್ನೊಬ್ಬರು ಜಯಿಸಲು ಬಳಸುತ್ತಾರೆ. ಕಾಳಿ ಯುಗದ ಬಗ್ಗೆ ಮಾತನಾಡುವಾಗ ಸಂಜಯ್ ಅವರ ಧ್ವನಿಯು ಮಂದವಾದ ಧ್ವನಿಯನ್ನು ಪಡೆದುಕೊಂಡಿತು. ಈ ಯುಗದಲ್ಲಿ ಅವರು ಹೇಳಿದರು, ಪುರುಷರು ಕಡಿಮೆ ಶಕ್ತಿಯೊಂದಿಗೆ ಅತ್ಯಂತ ಕೋಪದಿಂದ, ದುರಾಸೆಯಿಂದ ಮತ್ತು ಸುಳ್ಳುಗಳೊಂದಿಗೆ ಜನಿಸುತ್ತಾರೆ. ಅಸೂರಿ, ಹೆಮ್ಮೆ, ಕೋಪ, ವಂಚನೆ, ದ್ವೇಷ ಮತ್ತು ದುರಾಶೆ ಅವರ ಗುಣಲಕ್ಷಣಗಳಾಗಿವೆ. ಪ್ರಪಂಚವು ಕತ್ತಲೆಯಾದ ಸ್ಥಳವಾಗಿದೆ. ಅಲ್ಲಿ ಪುರುಷರು ಗರ್ಭದಲ್ಲಿ ಅಥವಾ ಹುಟ್ಟಿದ ಕೂಡಲೇ ಸಾಯುತ್ತಾರೆ. ಧೃತರಾಷ್ಟ್ರನ ಅಭಿವ್ಯಕ್ತಿ ಬದಲಾಯಿತು. ಒಂದು ಗೊಂದಲಮಯ ಮಾತುಕತೆಯ ನಡುವೆಯೇ ಹಸ್ತಿನಾಪುರದ ಕುರುಡ ರಾಜ ಧೃತರಾಷ್ಟ್ರನು ತನ್ನ ಸಾರಥಿ ಮತ್ತು ಸಲಹೆಗಾರನಾದ ಸಂಜಯನ ಕಡೆಗೆ ತಿರುಗಿ ಭೂಮಿಯ ವಿಶಾಲ ವಿಸ್ತಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೇಳಿದನು. ಓ ಸಂಜಯ, ನನಗೆ ಹೇಳು, ಅವನು ಹೇಳಿದನು. ಜಮ್ಮುಖಂಡ, ಅದರ ದ್ವೀಪಗಳು ಮತ್ತು ಸುತ್ತಮುತ್ತಲಿನ ಸಾಗರಗಳ ಆಯಾಮಗಳ ಬಗ್ಗೆ ಹೇಳಿ, ಯಾವುದೇ ವಿವರಗಳನ್ನು ಬಿಟ್ಟುಬಿಡದೆ ಅವುಗಳನ್ನು ನಿಜವಾಗಿಯೂ ವಿವರಿಸಿ. ಸಂಜಯನು ಪ್ರಾಚೀನ ದಂತಕಥೆಗಳ ಬಗ್ಗೆ ತನ್ನ ಆಳವಾದ ತಿಳುವಳಿಕೆಯೊಂದಿಗೆ ಭೂಮಿಯ ಅದ್ಭುತಗಳನ್ನು ವಿವರಿಸಲು ಪ್ರಾರಂಭಿಸಿದನು. ಜಮ್ಮುಖಂಡ, ನಿನ್ನ ಮಹಿಮೆ, ಅವನು ಹೇಳಿದನು. ಉದ್ದದಲ್ಲಿ ಯೋಜನೆಗಳು ವಿಸ್ತರಿಸಿವೆ. ಅದರ ಸುತ್ತಲಿನ ಉಪ್ಪಿನ ಸಾಗರವು 2 ಪಟ್ಟು ವಿಶಾಲವಾಗಿದೆ, ಅನೇಕ ರಾಜ್ಯಗಳನ್ನು ಆವರಿಸಿದೆ ಮತ್ತು ಅಮೂಲ್ಯ ರತ್ನಗಳು ಮತ್ತು ಹವಳಗಳಿಂದ ಅಲಂಕರಿಸಲ್ಪಟ್ಟಿದೆ. ಅದರ ನೀರು ಲೋಹಗಳಂತೆ ಹೊಳೆಯುವ ವಿವಿಧ ರೀತಿಯ ಪರ್ವತಗಳಿಗೆ ನೆಲೆಯಾಗಿದೆ. ಧೃತರಾಷ್ಟ್ರನ ಕುತೂಹಲ ಕೆರಳಿಸಿತು ಮತ್ತು ಅವನು ಮತ್ತೊಂದು ದ್ವೀಪವಾದ ಶಕದ್ವೀಪವನ್ನು ವಿವರಿಸಲು ಸಂಜಯನನ್ನು ಕೇಳಿಕೊಂಡನು. ಓ ಸಂಜಯ, ಅದರ ವಿಸ್ತಾರದ ಬಗ್ಗೆ ನನಗೆ ತಿಳಿಸಿ ಎಂದು ರಾಜನು ಹೇಳಿದನು. ಶಕದ್ವೀಪವು ಜಾಂಬುದ್ವೀಪಕ್ಕಿಂತ 2 ಪಟ್ಟು ದೊಡ್ಡದಾಗಿದೆ ಮತ್ತು ಅದರ ಸುತ್ತಲೂ ಸಾಗರವಿದೆ ಎಂದು ವಿವರಿಸುತ್ತಾ ಸಂಜಯನು ಒಪ್ಪಿಕೊಂಡನು. ಧೃತರಾಷ್ಟ್ರನು ಶ್ರದ್ಧೆಯಿಂದ ಆಲಿಸುತ್ತಿದ್ದಂತೆ ಸಂಜಯನು ಶಕದ್ವೀಪದ ಅದ್ಭುತಗಳ ಒಂದು ಎದ್ದು ಕಾಣುವ ಚಿತ್ರಣವನ್ನು ಚಿತ್ರಿಸುವುದನ್ನು ಮುಂದುವರೆಸಿದನು. ಈ ದ್ವೀಪದಲ್ಲಿ ನಿಮ್ಮ ಮಹಿಮೆಯೇ 7 ಭವ್ಯವಾದ ಪರ್ವತಗಳಿವೆ. ಪ್ರತಿಯೊಂದು ರತ್ನಗಳು ಮತ್ತು ಆಭರಣಗಳ ನಿಧಿಯಾಗಿದೆ. ಮೊದಲನೆಯದು ಮೇರು ದೇವರುಗಳು, ಋಷಿಗಳು ಮತ್ತು ಗಾಂಧರ್ವರ ವಾಸಸ್ಥಾನವಾಗಿದೆ. ಮುಂದಿನದು ಮಲಯ, ಅಲ್ಲಿ ಮೋಡಗಳು ಹುಟ್ಟುತ್ತವೆ ಮತ್ತು ಚದುರುತ್ತವೆ.
ನಮ್ಮ ಭೂಮಿಗೆ ಜೀವ ನೀಡುವ ಮಳೆಯನ್ನು ತರುತ್ತವೆ. ಜಲಧಾರ, ರಾಯವಟ್ಟಕ, ಶ್ಯಾಮ, ದುರ್ಗಸೈಲ ಮತ್ತು ಕೇಸರಿ ಎಂಬ ಪ್ರತಿಯೊಂದು ಪರ್ವತವನ್ನು ಸಂಜೆ ವರ್ಣಿಸಿದಾಗ ಧೃತರಾಷ್ಟ್ರನ ಕಣ್ಣುಗಳು ಆಸಕ್ತಿಯಿಂದ ಹೊಳೆಯುತ್ತಿದ್ದವು. ಪ್ರತಿಯೊಂದು ತನ್ನದೇ ಆದ ವಿಶಿಷ್ಟ ಗುಣಲಕ್ಷಣಗಳು ಮತ್ತು ಮಹತ್ವವನ್ನು ಹೊಂದಿರುವ ಪ್ರಕೃತಿಯ ಅದ್ಭುತವಾಗಿತ್ತು. ರಾಜನು ಸಂಜೆಯ ಕಥೆಗಳನ್ನು ಕೇಳುತ್ತಿದ್ದಂತೆ ಅವನು ಶಕದ್ವೀಪದಲ್ಲಿ ವಾಸಿಸುತ್ತಿದ್ದ ಜನರ ಬಗ್ಗೆ ಯೋಚಿಸಲು ಪ್ರಾರಂಭಿಸಿದನು. ಅವರು ಏಕೆ ಕಪ್ಪು ಬಣ್ಣದಲ್ಲಿದ್ದಾರೆ ಎಂದು ಧೃತರಾಷ್ಟ್ರನು ಕೇಳಿದನು. ಅವನ ಕುತೂಹಲವು ಅವನ ಮೇಲೆ ಮೇಲುಗೈ ಸಾಧಿಸಿತು. ಸಂಜೆಯನ್ನು ಗೊತ್ತಿದ್ದು ಮುಗುಳ್ನಕ್ಕನು ಮತ್ತು ಭೂಮಿಯ ಮೇಲೆ ನೆರಳು ಬೀರಿದ ಶ್ಯಾಮರೆಂಬ ಪರ್ವತವೇ ಇದಕ್ಕೆ ಕಾರಣ ಎಂದು ವಿವರಿಸಿದನು. ನಂತರ ಸಂಜೆಯನ್ನು ಶಕದ್ವೀಪದ 7 ವರ್ಷಗಳ ಬಗ್ಗೆ ಮಾತನಾಡುತ್ತಾ ಪ್ರತಿಯೊಂದು ತನ್ನದೇ ಆದ ವಿಶಿಷ್ಟ ಗುಣಲಕ್ಷಣಗಳು ಮತ್ತು ನಿವಾಸಿಗಳೊಂದಿಗೆ ತನ್ನದೇ ಆದ ಸಾಮ್ರಾಜ್ಯವನ್ನು ಹೊಂದಿದೆ. ಅವನು ಮೃಗಗಳು, ಮಸಕರು, ಮಾನಸರು ಮತ್ತು ಮಂದಗ ಪ್ರಾಂತ್ಯಗಳನ್ನು ವಿವರಿಸಿದನು. ಅಲ್ಲಿ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರು ತಮ್ಮ ಕರ್ತವ್ಯಗಳನ್ನು ಅನುಸರಿಸಿ ಸಾಮರಸ್ಯದಿಂದ ವಾಸಿಸುತ್ತಿದ್ದರು. ಸಂಜೆಯನು ತನ್ನ ಕಥೆಯನ್ನು ಮುಗಿಸಿದಾಗ ಧೃತರಾಷ್ಟ್ರನು ಚಿಂತನಶೀಲ ಮೌನದಲ್ಲಿ ಕುಳಿತಿದ್ದನು. ಶಕದ್ವೀಪದ ಅದ್ಭುತಗಳು ಅವನನ್ನು ಆಕರ್ಷಿಸಿದ್ದವು ಮತ್ತು ಆತನಿಗೆ ಭಯ ಮತ್ತು ಗೌರವದ ಭಾವವಿತ್ತು. ರಾಜ ಕೌರವ್ಯನ ಸಾಮ್ರಾಜ್ಯದಲ್ಲಿ ಅವನ ವಿಶ್ವಾಸಾರ್ಹ ಸಲಹೆಗಾರ ಮತ್ತು ಇತಿಹಾಸಕಾರನಾದ ಸಂಜೆನು ಉತ್ತರದ ದ್ವೀಪಗಳ ಅದ್ಭುತಗಳನ್ನು ವಿವರಿಸಲು ಪ್ರಾರಂಭಿಸಿದಾಗ ಒಂದು ಭವ್ಯವಾದ ಕಥೆಯು ಬೆಳಕಿಗೆ ಬಂದಿತು. ಪೂಜ್ಯಭಾವದ ಗಾಳಿಯೊಂದಿಗೆ ಸಂಜೆನು ಈ ಅತೀಂದ್ರಿಯ ಭೂಮಿಯನ್ನು ಸುತ್ತುವರೆದಿರುವ ಆಕಾಶದ ಸಾಗರಗಳ ಬಗ್ಗೆ ಮಾತನಾಡುತ್ತಾನೆ. ಅವುಗಳ ನೀರು ಬೆಣ್ಣೆ, ಮೊಸರು, ವೈನ್ ಮತ್ತು ನೀರಿನಿಂದ ಮಿನುಗುತ್ತದೆ. ದ್ವೀಪಗಳು ಸ್ವತಃ ಒಂದು ಅದ್ಭುತವಾಗಿದ್ದವು. ಪ್ರತಿಯೊಂದು ನೈಸರ್ಗಿಕ ಅದ್ಭುತಗಳ ನಿಧಿಯಾಗಿವೆ. ಸಂಜೆಯನ ಮಾತುಗಳು ರಾಜ ಕೌರವ್ಯನ ಮನಸ್ಸಿನಲ್ಲಿ ಎದ್ದು ಕಾಣುವ ಚಿತ್ರಣಗಳನ್ನು ಚಿತ್ರಿಸುತ್ತಿದ್ದಂತೆ ಅವನು ಆಕಾಶವನ್ನು ಚುಚ್ಚುವ ಭವ್ಯವಾದ ಪರ್ವತಗಳನ್ನು ವಿವರಿಸಿದನು. ಕೆಂಪು ಆರ್ಸೆನಿಕ್ನಿಂದ ಮಾಡಿದ ಗೌರ, ನಾರಾಯಣನ ನೆಚ್ಚಿನ ವಾಸಸ್ಥಾನವಾದ ಕೃಷ್ಣ ಮತ್ತು ಅಮೂಲ್ಯ ರತ್ನಗಳ ಗಳಿಯಾದ ಮಹಾಕ್ರೌಂಚ. ಸಂಜೆಯನು ಕುಸಾದ್ವೀಪದಲ್ಲಿರುವ ಕುಶ ಹುಲ್ಲಿನ ಆಕಾಶದ ಗುಂಪಿನ ಬಗ್ಗೆ ಮತ್ತು ಅಲ್ಲಿ ವಾಸಿಸುವ ಎಲ್ಲರೂ ಆರಾಧಿಸುವ ಸಮ್ಮಾಲಿಕಾದಲ್ಲಿರುವ ಸಮ್ಮಾಲಿ ಮರದ ಬಗ್ಗೆ ಮಾತನಾಡುವಾಗ ರಾಜನ ಕಣ್ಣುಗಳು ಅಗಲವಾದವು. ಈ ದ್ವೀಪಗಳು ಈ ಅದ್ಭುತ ದೃಶ್ಯಗಳಿಗೆ ಮಾತ್ರವಲ್ಲದೆ ಸುಂದರವಾದ ಬಣ್ಣಗಳು ಮತ್ತು ಸೂಕ್ಷ್ಮ ಲಕ್ಷಣಗಳನ್ನು ಹೊಂದಿರುವ ಜೀವಿಗಳ ಸಮೂಹಕ್ಕೂ ನೆಲೆಯಾಗಿತ್ತು. ಈ ಪ್ರದೇಶಗಳ ನಿವಾಸಿಗಳು ದರೋಡೆಕೋರರು ಅಥವಾ ಲೇಚಾಗಳ ಉಪದ್ರವದಿಂದ ಮುಕ್ತರಾಗಿ ಸಾಮರಸ್ಯದಿಂದ ವಾಸಿಸುತ್ತಿದ್ದರು ಎಂದು ಸಂಜೆ ಬಹಿರಂಗಪಡಿಸಿದರು. ಗಾಳಿಯು ಬ್ರಹ್ಮಚರ್ಯ, ಸತ್ಯ ಮತ್ತು ಸ್ವಯಂ ನಿಯಂತ್ರಣದ ಸಿಹಿ ಪರಿಮಳದಿಂದ ತುಂಬಿತ್ತು. ಇದು ಅವರ ಜೀವನದ ಪ್ರತಿಯೊಂದು ಅಂಶವನ್ನು ವ್ಯಾಪಿಸಿದೆ ಎಂದು ತೋರುತ್ತದೆ. ಸಂಜೆನು ತನ್ನ ಕಥೆಯನ್ನು ಮುಂದುವರಿಸಿದಾಗ ಪರ್ವತಗಳ ನಡುವಿನ ಮಧ್ಯದ ಸ್ಥಳಗಳ ಬಗ್ಗೆ ಮಾತನಾಡಿದನು. ಅದು ಉತ್ತರಕ್ಕೆ ಪ್ರಯಾಣಿಸುವಾಗ ಅನುಪಾತದಲ್ಲಿ ಬೆಳೆಯಿತು. ಅವನು 7 ಅನುಕ್ರಮ ವರ್ಷಗಳನ್ನು ವಿವರಿಸಿದನು. ಪೋದಿಡೋ, ವೇಣುಮಂಡಲ, ಸುರತ, ಕಾಂವಾಲ, ಧೃತಿಮತ್, ಪ್ರಭಾಕರ ಮತ್ತು ಕಪಿಲ. ಅಲ್ಲಿ ದೇವರುಗಳು, ಗಾಂಧರ್ವರು ಮತ್ತು ಇತರ ಆಕಾಶ ಜೀವಿಗಳು ಆಟವಾಡಿದರು ಮತ್ತು ಆನಂದಿಸಿದ. ಪರ್ವತಕ್ಕೆ ಅದರ ಹೆಸರಿಟ್ಟ ಕ್ರೌಂಚ ದ್ವೀಪ ಮತ್ತು ನಂತರದ ದ್ವೀಪಗಳಾದ ವಾಮನಕ, ಅಂಧಕರ, ಮೈನಕ, ಗೋವಿಂದ ಮತ್ತು ನಿವಿಧಗಳ ಬಗ್ಗೆ ಸಂಜೆ ಮಾತನಾಡುತ್ತಿದ್ದಂತೆ ರಾಜನ ಕುತೂಹಲ ಕೆರಳಿಸಿತು. ಪ್ರತಿಯೊಂದು ತಮ್ಮದೇ ಆದ ವಿಶಿಷ್ಟ ಗುಣಲಕ್ಷಣಗಳು ಮತ್ತು ನಿವಾಸಿಗಳೊಂದಿಗೆ ಅದ್ಭುತಗಳ ನಿಧಿಯಾಗಿತ್ತು. ಸಂಜೆಯ ಮಾತುಗಳು ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಇದ್ದವು. ರಾಜನನ್ನು ತನ್ನ ಕಲ್ಪನೆಗೆ ಮೀರಿದ ಪ್ರದೇಶಗಳಿಗೆ ಕರೆದೊಯ್ಯುತ್ತಿದ್ದವು. ಆತನು 4 ರಾಜ ಆನೆಗಳ ಬಗ್ಗೆ ಮಾತನಾಡುತ್ತಿದ್ದನು. ವಾಮನ, ಐರಾವತ, ಇನ್ನೊಂದು ಮತ್ತು ಸುಪ್ರತಿಕೆ. ಅವು ನಕ್ಷತ್ರಗಳ ಆಕಾರದ ವಾಸಸ್ಥಾನದಲ್ಲಿ ವಾಸಿಸುತ್ತಿದ್ದವು. 33 ಮಂಡಲಗಳೊಂದಿಗೆ ಈ ಭವ್ಯವಾದ ಜೀವಿಗಳನ್ನು ಎಲ್ಲರೂ ಆರಾಧಿಸುತ್ತಿದ್ದರು. ಅವುಗಳ ಕಾಂಡಗಳು ತಮ್ಮ ಹಾದಿಯಲ್ಲಿ ಎಲ್ಲವನ್ನೂ
ಸೆಳೆಯುವ ಸಾಮರ್ಥ್ಯವನ್ನು ಹೊಂದಿದ್ದವು. ಸಂಜೆ ಅವರ ಕಥೆಯು ತನ್ನ ಪರಾಕಾಷ್ಠೆಯನ್ನು ತಲುಪುತ್ತಿದ್ದಂತೆ ಅವರು ಗ್ರಹಗಳ ಆಯಾಮಗಳನ್ನು ಸ್ವಡಭಾನು ಚಂದ್ರ ಮತ್ತು ಸೂರ್ಯಪ ಮತ್ತು ರಾಹು ಗ್ರಹವು ಸರಿಯಾದ ಸಮಯದಲ್ಲಿ ಸೂರ್ಯ ಮತ್ತು ಚಂದ್ರ ಎರಡನ್ನೂ ಹೇಗೆ ಆವರಿಸಿತ್ತು ಎಂಬುದನ್ನು ಬಹಿರಂಗಪಡಿಸಿದರು. ಸಂಚಯನು ರಾಜ ಕೌರ್ಗೆ ಪೂರ್ಣತೆಯ ಭಾವದಿಂದ ಹೇಳಿದನು. ಕುರುಕ್ಷೇತ್ರದ ಯುದ್ಧ ಪೀಡಿತ ಕ್ಷೇತ್ರಗಳ ಮೇಲೆ ಸೂರ್ಯನ ಉದಯವಾಗುತ್ತಿದ್ದಾಗ ಧೃತರಾಷ್ಟ್ರನ ಮಾತುಗಳು ಶೋಕದ ಕೂಗುವಿಕೆಯಂತೆ ಗಾಳಿಯನ್ನು ಚುಚ್ಚಿದವು. ಕುರುಗಳಲ್ಲಿ ಆ ಬಲಶಾಲಿ ಗೂಳಿಯಾದ ಭೀಷ್ಮನು ಹೇಗೆ ನೆಲಕ್ಕೆ ಬಿದ್ದಿದ್ದಾನೆ ಎಂದು ಅವನು ತನ್ನ ರಥಧಾರಿ ಸಂಜಯನನ್ನು ಕೇಳಿದನು. ಅವನ ಧ್ವನಿಯು ದುಃಖದಿಂದ ನಡುಗುತ್ತಿತ್ತು. ಹಿಂದಿನ ದಿನದ ಘಟನೆಗಳನ್ನು ಮರುಕಳಿಸಿದಂತೆ ಧೃತರಾಷ್ಟ್ರನ ಮನಸ್ಸು ಪಂಚಾಲದ ಧೈರ್ಯಶಾಲಿ ಯೋಧನಾದ ಸಿಕಂದಿನ್ ಭೀಷ್ಮನನ್ನು ಹೊಡೆದ ಕ್ಷಣಕ್ಕೆ ತಿರುಗಿತು. ತನ್ನ ತಂದೆ ಶಂತನು ತನ್ನ ಬುದ್ಧಿವಂತಿಕೆ ಮತ್ತು ಶಕ್ತಿಯಲ್ಲಿ ಇಂದ್ರನನ್ನು ಹೇಗೆ ಹೋಲುತ್ತಿದ್ದನೆಂಬುದನ್ನು ಅವರು ನೆನಪಿಸಿಕೊಂಡನು. ಆ ದುರಂತದ ಮುಖಾಮುಖಿಯ ನೆನಪು ಧೃತರಾಷ್ಟ್ರನ ಬೆನ್ನುಮೂಳೆಯನ್ನು ನಡುಗಿಸಿತ್ತು. ಕುರುಸರ ಪರವಾಗಿ ಭೀಷ್ಮನು ಹೋರಾಡಿದ ಲೆಕ್ಕವಿಲ್ಲದಷ್ಟು ಯುದ್ಧಗಳನ್ನು ಅವರು ನೆನಪಿಸಿಕೊಂಡರು. ಅವರ ವೈರಿಗಳನ್ನು ಸೋಲಿಸಲು ತಮ್ಮ ಹೋಲಿಸಲಾಗದ ಬಿಲ್ಲುಗಾರಿಕೆ ಕೌಶಲ್ಯಗಳನ್ನು ಬಳಸಿದರು. ಪಾಂಡವರು ಮತ್ತು ಅವರ ಮಿತ್ರರ ಮೇಲೆ ಬಾಣಗಳನ್ನು ಸುರಿಸುತ್ತಿದ್ದಾಗ ಅವರ ಬಿಲ್ಲಿನ ತಂತಿಯು ಪ್ರಬಲ ಮೋಡದ ಗರ್ಜನೆಯಂತೆ ಕೂಗುತ್ತಾ ಅವರು ತಮ್ಮ ರಥದಲ್ಲಿ ಎತ್ತರವಾಗಿ ನಿಂತಿರುವುದನ್ನು ಅವರ ಮನಸ್ಸಿನ ಕಣ್ಣು ಕಂಡಿತು. ಭೀಷ್ಮನೊಂದಿಗೆ ಹೋರಾಡಿದ ಧೈರ್ಯಶಾಲಿ ಯೋಧರಾದ ದುರ್ಯೋಧನ ಕೃಪಾ ಅಶ್ವತ್ಥಾಮ ಮತ್ತು ಇತರರ ಯೋಚನೆಯು ಧೃತರಾಷ್ಟ್ರನ ಕಣ್ಣುಗಳಿಗೆ ಕಣ್ಣೀರನ್ನು ತಂದಿತು. ಆತರು ಶತ್ರುವಿನ ವಿರುದ್ಧ ಹೋರಾಡುತ್ತಿರುವಾಗ ಅವರು ಹೇಗೆ ಆತನ ಸುತ್ತಲೂ ಒಟ್ಟುಗೂಡಿದರು, ಆತನ ಪಾರ್ಶ್ವವನ್ನು ರಕ್ಷಿಸಿದರು ಮತ್ತು ಆತನ ಹಿಂಭಾಗವನ್ನು ರಕ್ಷಿಸಿದರು ಎಂಬುದನ್ನು ಆತ ನೆನಪಿಸಿಕೊಂಡನು. ಅದು ಹೇಗೆ ಸಾಧ್ಯ? ಧೃತರಾಷ್ಟ್ರನು ವಿಷಾದಿಸುತ್ತಾ ಯುದ್ಧದಲ್ಲಿ ಎಂದಿಗೂ ಸೋಲಿಸಲ್ಪಡದ ಆ ಪರಾಕ್ರಮಶಾಲಿ ಯೋಧನಾದ ಭೀಷ್ಮನು ಗಾಳಿಯಿಂದ ಕಿತ್ತು ಹಾಕಲ್ಪಟ್ಟ ಪ್ರಬಲ ಮರದಂತೆ ನೆಲಕ್ಕೆ ಬಿದ್ದನು ಮತ್ತು ಅವನ ಶಕ್ತಿ ಮತ್ತು ಮಾರ್ಗದರ್ಶನದ ಮೇಲೆ ಅವಲಂಬಿತರಾದ ನನ್ನ ಪುತ್ರರಾದ ಯುಯುತ್ಸು ಮತ್ತು ಇತರರ ಬಗ್ಗೆ ಏನು ಅವನು ಮಾತನಾಡುವಾಗ ಧೃತರಾಷ್ಟ್ರನ ಮನಸ್ಸು ಹಿಂದಿನ ಶ್ರೇಷ್ಠ ವೀರರ ಕಡೆಗೆ ತಿರುಗಿ ಯುದ್ಧದಲ್ಲಿ ಭೀಷ್ಮನಿಂದ ಸೋಲಿಸಲ್ಪಟ್ಟ ಜಗದಗ್ನಿಯ ಮಗನಾದ ರಾಮನ ಕಡೆಗೆ ಅವನು ಒಮ್ಮೆ ತನ್ನನ್ನು ತಾನು ದೇವತೆಗಳ ರಾಜನಾದ ಇಂದ್ರನಿಗೆ ಹೇಗೆ ಹೋಲಿಸಿಕೊಂಡನು ಮತ್ತು ಯುದ್ಧಭೂಮಿಯಲ್ಲಿ ಅವನ ಪರಾಕ್ರಮವು ಹೇಗೆ ಸಾಟಿಯಿಲ್ಲ ಎಂಬುದನ್ನು ನೆನಪಿಸಿಕೊಂಡನು. ಆ ಸಾಕ್ಷಾತ್ಕಾರದ ಭಾರವು ಧೃತರಾಷ್ಟ್ರನನ್ನು ಹತ್ತಿಕ್ಕಿತು ಮತ್ತು ಅವನು ದುಃಖದಿಂದ ಹೊರಬಂದು ತನ್ನ ರಥದಲ್ಲಿ ಮುಂದೆ ಬಿದ್ದನು. ಇಷ್ಟು ದಿನ ನಮ್ಮ ಆಶ್ರಯ ಮತ್ತು ಶಕ್ತಿಯಾಗಿದ್ದ ಪರಾಕ್ರಮಶಾಲಿ ಭೀಷ್ಮನು ಶತ್ರುವಿನ ವಶಕ್ಕೆ ಬೀಳುವುದು ಹೇಗೆ ಸಾಧ್ಯ ಎಂದು ಆತ ಪಿಸುಗುಟ್ಟಿದನು. ಆ ಕ್ಷಣದಲ್ಲಿ ಧೃತರಾಷ್ಟ್ರನ ಹೃದಯವು ಕಲ್ಲಿನಂತೆ ಭಾಸವಾಯಿತು. ಅವನ ಸ್ವಂತ ದುಷ್ಟ ಸಲಹೆಗಳ ಭಾರ ಮತ್ತು ಅವನ ಪ್ರೀತಿಯ ತಂದೆಗೆ ಸಂಭವಿಸಿದ ಅದೃಷ್ಟದಿಂದ ಗಟ್ಟಿಯಾಯಿತು. ಆದರೆ ಅವನು ದುಃಖಿಸುತ್ತಿದ್ದಾಗಲೂ ಅವರೊಳಗೆ ಕುತೂಹಲದ ಕಿಡಿ ಹೊಳೆಯಿತು. ಆ ಅಶ್ರೇಯ ಯೋಧನಾದ ಭೀಷ್ಮನು ಶತ್ರುವಿಗೆ ಹೇಗೆ ಬೀಳಬಹುದು ಮತ್ತು ಕುರುಗಳ ಯುಗದ ಅಂತ್ಯವನ್ನು ಗುರುತಿಸುವ ಈ ದುರಂತ ಘಟನೆಯ ಹಿಂದೆ ಏನಿದೆ? ಧೃತರಾಷ್ಟ್ರನ ಮಾತುಗಳನ್ನು ಕೇಳಿದ ಸಂಜಯನಿಗೆ ಗೊತ್ತಾಯಿತು. ಮಹಾನ್ ರಾಜ ಧೃತರಾಷ್ಟ್ರನು ತನ್ನ ವಿಶ್ವಾಸಾರ್ಹ ಸಲಹೆಗಾರನಾದ ಸಂಜಯನ ಮುಂದೆ ಭಾರವಾದ ಹೃದಯದಿಂದ ಕುಳಿತಿದ್ದನು. ಯುದ್ಧ ಪ್ರಾರಂಭವಾದಾಗಿನಿಂದ ಅವನನ್ನು ಸೇವಿಸುತ್ತಿದ್ದ ದುಃಖದ ಆಳವನ್ನು ಅರಿತ ಸಂಜಯನು ಅವನ ಕಣ್ಣುಗಳಲ್ಲಿ ಸಹಾನುಭೂತಿಯಿಂದ ನೋಡಿದನು. ಮಹಾರಾಜರೇ, ಈ ಪ್ರಶ್ನೆ ಖಂಡಿತವಾಗಿಯೂ ನಿಮಗೆ ಯೋಗ್ಯವಾಗಿದೆ. ಆದರೆಗೋ ಮಹಾನ್ ರಾಜನೇ ದುರ್ಯೋಧನನೊಬ್ಬನ ಮೇಲೆ ಮಾತ್ರ ದೋಷಾರೋಪಣೆ ಮಾಡುವುದು ನಿಮಗೆ ಯೋಗ್ಯವಾಗಿದೆ. ತನ್ನ ದುಷ್ಕೃತ್ಯದ ಪರಿಣಾಮವಾಗಿ ಕೆಟ್ಟದ್ದನ್ನು ಮಾಡುವ ವ್ಯಕ್ತಿಯು ಆ ಕೃತ್ಯಕ್ಕೆ ಇತರರನ್ನು ದೂಷಿಸಬಾರದು ಎಂದು ಸಂಜಯನು ಸೌಮ್ಯವಾಗಿ ಹೇಳಿದನು. ರಾಜನ ಕಣ್ಣುಗಳು ಮಸುಕಾದವು
ಮತ್ತು ಅವನು ಸಂಜಯನ ನೋಟವನ್ನು ಎದುರಿಸಲು ಸಾಧ್ಯವಾಗದೆ ದೂರ ನೋಡಿದನು. ಸಂಜಯನು ಮುಂದುವರಿಸಿದನು, ಓ ಮಹಾನ್ ರಾಜನೇ, ಇತರರಿಗೆ ಹಾನಿಯನ್ನುಂಟು ಮಾಡುವವನು ಆ ಖಂಡನೀಯ ಕಾರ್ಯಗಳ ಪರಿಣಾಮವಾಗಿ ಎಲ್ಲ ಮನುಷ್ಯರಿಂದ ಕೊಲ್ಲಲ್ಪಡಲು ಅರ್ಹನಾಗಿರುತ್ತಾನೆ. ದುಷ್ಟತ್ವದ ಪರಿಚಯವಿಲ್ಲದ ಪಾಂಡವರು ಅವರ ಮೇಲೆ ಉಂಟಾದ ಗಾಯಗಳನ್ನು ಸಹಿಸಿಕೊಂಡಿದ್ದರು ಮತ್ತು ದೀರ್ಘಕಾಲ ಕಾಡಿನಲ್ಲಿ ವಾಸಿಸುತ್ತಿದ್ದ ತಮ್ಮ ಶತ್ರುಗಳನ್ನು ಕ್ಷಮಿಸಿದ್ದರೂ ಸಂಜಯನ ಮಾತುಗಳು ಪ್ರಾರ್ಥನೆಯಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಆದರೆ ರಾಜನು ತನ್ನ ದುಃಖದಲ್ಲಿ ಕಳೆದು ಹೋದನು. ತಾನು ರಾಜನಿಗೆ ದೊಡ್ಡ ಸತ್ಯವನ್ನು ನೆನಪಿಸಬೇಕು ಎಂದು ಸಂಜಯನಿಗೆ ತಿಳಿದಿತು. ಅದು ವೈಯಕ್ತಿಕ ತಪ್ಪು ಅಥವಾ ಆಪಾದನೆಯನ್ನು ಮೀರಿದೆ ಅಳೆಯಲಾಗದ ಶಕ್ತಿಯುಳ್ಳ ಎಲ್ಲಾ ಕುದುರೆಗಳು, ಆನೆಗಳು ಮತ್ತು ರಾಜರಲ್ಲಿ ನೀವು ಇನ್ನೂ ನೋಡಬೇಕಾದದ್ದು ಏನಾದರೂ ಇದೆ. ಓ ಭೂಮಿಯ ಒಡೆಯನೇ, ಯೋಗದ ಶಕ್ತಿಯಿಂದ ತನ್ನನ್ನು ತಾನು ಬಹಿರಂಗಪಡಿಸುವಂತಹದ್ದು ಏನಾದರೂ ಇದೆ. ಗೌರವಯುತವಾಗಿ ಆಲಿಸಿ ಮಹಾರಾಜರೇ ಎಂದು ಸಂಜಯ ವಿವರಿಸಲು ಪ್ರಾರಂಭಿಸಿದರು. ಸಂಜೆ ಮಾತನಾಡುತ್ತಿರುವಾಗ ಅವರ ಮನಸ್ಸಿನ ಕಣ್ಣುಗಳ ಮುಂದೆ ಒಂದು ದರ್ಶನವು ತೆರೆದುಕೊಂಡಿತು. ಯುದ್ಧಕ್ಕಾಗಿ ಸಜ್ಜುಗೊಂಡ ಯುದ್ಧದ ಗಟ್ಟಿಯಾದ ಯೋಧರಲ್ಲಿ ಒಬ್ಬರು ರಾಜನ ಗಮನವು ಮತ್ತೆ ಕೇಂದ್ರೀಕೃತವಾಯಿತು ಮತ್ತು ಅವನು ಉತ್ಸಾಹಭರಿತ ಗಮನದಿಂದ ಮುಂದಕ್ಕೆ ವಾಲಿದನು. ದುರ್ಯೋಧನನು ಯುದ್ಧಭೂಮಿಯಲ್ಲಿ ನಿಂತು ಬುದ್ಧಿವಂತ ಮತ್ತು ಉದಾತ್ತ ಅಜ್ಜನಾದ ಭೀಷ್ಮನನ್ನು ರಕ್ಷಿಸಲು ತನ್ನ ಸೈನ್ಯವನ್ನು ನಿರ್ದೇಶಿಸಿದನು. ಓ ದುಶ್ಯಾಸನ, ದುರ್ಯೋಧನನು ತನ್ನ ಧ್ವನಿಯನ್ನು ದೃಢವಾಗಿ ಆದರೆ ಆತಂಕದಿಂದ ಕೂಡಿ ಭೀಷ್ಮನ ರಕ್ಷಣೆಗಾಗಿ ಕಾರುಗಳನ್ನು ತ್ವರಿತವಾಗಿ ನಿರ್ದೇಶಿಸಲಿ. ನಮ್ಮ ಎಲ್ಲಾ ವಿಭಾಗಗಳನ್ನು ಮುಂದುವರಿಯಲು ನೀವು ಒತ್ತಾಯಿಸುತ್ತೀರಾ ಎಂದು ಹೇಳಿದನು. ಸ್ವತಃ ಭೀಷ್ಮನು ಎತ್ತರವಾಗಿ ಶುದ್ಧ ಆತ್ಮದ ಯೋಧನಾಗಿ ಕರುಣೆ ಮತ್ತು ಬುದ್ಧಿವಂತಿಕೆಯಿಂದ ತುಂಬಿದ ಅವನ ಹೃದಯದಲ್ಲಿ ನಿಂತನು. ಆ ಸತ್ಯದ ಬಗ್ಗೆ ಗೌರವದಿಂದ ಒಂದು ಕಾಲದಲ್ಲಿ ಸ್ತ್ರೀಯಾಗಿದ್ದ ಸಿಕಂದಿನನ್ನು ಕೊಲ್ಲಲು ಅವನು ನಿರಾಕರಿಸಿದನು. ನಾವು ನನ್ನನ್ನು ಸಿಕಂದಿನಿಂದ ಕೊಲ್ಲುವಂತೆ ಮಾಡಬಾರದು ಎಂದು ಭೀಷ್ಮನು ಮೌನವಾಗಿ ಹೇಳಿದನು. ಸಿಂಹವು ನರಿಗಳಿಂದ ಕೊಲ್ಲಲ್ಪಡುವಂತೆ ಸಂಜಯನು ಯುದ್ಧದ ಕಥೆಯನ್ನು ಪಠಿಸುತ್ತಿದ್ದಂತೆ ರಾಜನ ಕಣ್ಣುಗಳು ಆಶ್ಚರ್ಯ ಮತ್ತು ವಿಸ್ಮಯದಿಂದ ವಿಶಾಲವಾದವು. ಅವನು ಎಲ್ಲಾ ಯೋಧರನ್ನು ಒಗ್ಗೂಡಿಸಿದ ಅದೃಷ್ಟದ ಸಂಕೀರ್ಣ ಜಾಲವನ್ನು ನೋಡಿದನು. ಕರ್ತವ್ಯ ನಿಷ್ಠೆ ಮತ್ತು ಗೌರವದ ಎಳೆಗಳಿಂದ ನೇಯ್ದ ವಸ್ತ್ರ. ಸಂಜಯನು ತನ್ನ ಕಥೆಯನ್ನು ಮುಗಿಸಿದಾಗ ಮಹಾನ್ ರಾಜ ಧೃತರಾಷ್ಟ್ರನು ದಿಗ್ಭ್ರಮೆಗೊಂಡ ಮೌನದಲ್ಲಿ ಕುಳಿತಿದ್ದನು. ಅವನ ದುಃಖದ ಭಾರವು ನಿಧಾನವಾಗಿ ಏರಲು ಪ್ರಾರಂಭಿಸಿತು. ಅದರ ಬದಲಿಗೆ ಆಶ್ಚರ್ಯ ಮತ್ತು ಸ್ವೀಕಾರದ ಭಾವವಿತ್ತು. ಯುದ್ಧವು ಕೇವಲ ವೈಯಕ್ತಿಕ ನಾಯಕರು ಅಥವಾ ಖಳನಾಯಕರ ಬಗ್ಗೆ ಅಲ್ಲ, ಆದರೆ ಭವ್ಯವಾದ ನೃತ್ಯದ ಬಗ್ಗೆ ಎಂದು ಅವನಿಗೆ ಈಗ ತಿಳಿದಿತ್ತು. ರಾತ್ರಿ ಕಳೆದು ಹೋಗುತ್ತಿದ್ದಂತೆ ಯುದ್ಧದ ಡ್ರಮ್ಗಳು ಮತ್ತು ಶಂಖಗಳ ಕೋಲಾಹಲದಿಂದ ಗಾಳಿಯು ತುಂಬಿತ್ತು. ಕುದುರೆಗಳ ಕಾಲುಗಳ ಕೆಳಗೆ ನೆಲವು ನಡುಗುತ್ತಿತ್ತು. ಅವರ ನೆರೆಹೊರೆಗಳು ಬೆಳಗಿನ ಗಾಳಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು. ರಥದ ಚಕ್ರಗಳ ಕೋಲಾಹಲ ಮತ್ತು ಆನೆಗಳ ಗುಡುಗಿನ ತುತ್ತೂರಿಯು ದಿಗಂತದಾದ್ಯಂತ ಪ್ರತಿಧ್ವನಿಸುವ ಶಬ್ದವನ್ನು ಸೃಷ್ಟಿಸಿತ್ತು. ಸೂರ್ಯನು ಯುದ್ಧಭೂಮಿಯ ಮೇಲೆ ಉದಯಿಸುತ್ತಿದ್ದಂತೆ ಕುರುಗಳು ಮತ್ತು ಪಾಂಡವರ ಸೈನ್ಯಗಳು ಆಕಾರವನ್ನು ಪಡೆದುಕೊಳ್ಳಲು ಪ್ರಾರಂಭಿಸಿದವು. ಯೋಧರು ತಮ್ಮ ರಕ್ಷಾಕವಚವನ್ನು ಧರಿಸಿ ಸೂರ್ಯನ ಕಿರಣಗಳನ್ನು ಪ್ರತಿಬಿಂಬಿಸುವ ಸಾವಿರ ಸಣ್ಣ ಕನ್ನಡಿಗಳಂತೆ ಬೆಳಗ್ಗೆಯ ಬೆಳಕಿನಲ್ಲಿ ತಮ್ಮ ಮೇಲಂಗಿಯನ್ನು ಹೊಳೆಯುತ್ತಿದ್ದರು. ಎರಡು ಪಡೆಗಳು ಪರಸ್ಪರ ಮುಖಾಮುಖಿಯಾಗುತ್ತಿದ್ದಂತೆ ಗಾಳಿಯು ನಿರೀಕ್ಷೆಯೊಂದಿಗೆ ವಿದ್ಯುತ್ ಆಗಿತ್ತು. ಕೌರವರ ಕಡೆಯಲ್ಲಿ ದುರ್ಯೋಧನನ ಸೈನ್ಯವು ಅಂತ್ಯವಿಲ್ಲದ ಸಮುದ್ರದಂತೆ ಅವನ ಮುಂದೆ ಚಾಚಿತ್. ಅವನ ತಂದೆ ಭೀಷ್ಮನು ಯುದ್ಧದ ಸಾಲುಗಳಲ್ಲಿ ಮುಂಚೂಣಿಯಲ್ಲಿ ನಿಂತನು. ಅವನ ಬೆಳ್ಳಿಯ ರಥವು ಬೆಳಗಿನ ಬೆಳಕಿನಲ್ಲಿ ದೀಪದಂತೆ ಹೊಳೆಯುತ್ತಿತ್ತು. ಚಿನ್ನದ ಪಾಮಿಳ ಮಳದ ಪ್ರತಿಭೆಯಿಂದ ಅಲಂಕರಿಸಲ್ಪಟ್ಟ ಆ ಮಹಾನ್ ಯೋಧನ ಧ್ವಜವು ಶತ್ರುವನ್ನು ನೋಡುತ್ತಿರುವಾಗ ಪಾರಮಾರ್ಥಿಕ ಹೊಳಪಿನಿಂದ ಹೊಳೆಯುತ್ತಿತ್ತು. ಪಾಂಡವರ ಕಡೆಯಲ್ಲಿ ಧೃಷ್ಟದ್ಯುಮ್ನನು ಆಕ್ರಮಣವನ್ನು ಮುನ್ನಡೆಸಿದನು. ಅವನ ಬಿಲ್ಲುಗಾರರು
ಉಕ್ಕಿನ ತುದಿಗಳ ಬಾಣಗಳ ದಂಡೆಯಂತೆ ಅವನ ಹಿಂದೆ ಸಜ್ಜುಗೊಂಡಿದ್ದರು. ಅವರು ಭೀಷ್ಮನ ಭವ್ಯವಾದ ಆಕೃತಿಯನ್ನು ನೋಡುತ್ತಿದ್ದಂತೆ ಈ ಅನುಭವಿ ಯೋಧರೂ ಸಹ ಭಯದಿಂದ ನಡುಗಿದರು, ಏಕೆಂದರೆ ಆ ಕ್ಷಣದಲ್ಲಿ ಈ ದಂತಕಥೆಯ ಯೋಧನ ಉಪಸ್ಥಿತಿಯಿಂದ ಸಮಯದ ಬಟ್ಟೆಯೇ ಹಾಳಾಗಿದೆ ಎಂದು ತೋತಿತ್ತು. ಎರಡು ಸೈನ್ಯಗಳು ಪರಸ್ಪರ ಮುಖಾಮುಖಿಯಾದಾಗ ಅವರ ಧ್ವಜಗಳು ಮತ್ತು ಧ್ವಜಗಳು ಯುದ್ಧದ ಲಯವನ್ನು ಬೀಸುವ ಸಾವಿರ ವರ್ಣರಂಜಿತ ರೆಕ್ಕೆಗಳಂತೆ ಗಾಳಿಯಲ್ಲಿ ಬೀಸುತ್ತಿದ್ದವು. ಯೋಧರು ಮುಂಬರುವ ಯುದ್ಧಕ್ಕಾಗಿ ತಮ್ಮ ಸ್ಥಾನಗಳನ್ನು ತೆರೆದುಕೊಳ್ಳುವಾಗ ಗಾಳಿಯು ಬೆವರು, ಲೋಹ ಮತ್ತು ರಕ್ತದ ಪರಿಮಳದಿಂದ ತುಂಬಿತ್ತು. ಉಕ್ಕಿನ ಈ ಉಬ್ಬರವಿಳಿತ ಮತ್ತು ಕೋಪವು ಪರಸ್ಪರರ ಮೇಲೆ ಬೀಳುವುದನ್ನು ತಡೆಯಲು ಯಾವುದೂ ಸಾಧ್ಯವಿಲ್ಲ ಎಂದು ತೋರುತ್ತಿತ್ತು. ಅವನ ತುಕಡಿಗಳ ತಲೆಯ ಮೇಲೆ 10 ಪರಾಕ್ರಮಶಾಲಿ ರಾಜರು ಕೊಲೊಸ್ಸಿಯಂತೆ ನಿಂತರು. ಅವರು ಶತ್ರುವನ್ನು ಎದುರಿಸಲು ಸಿದ್ಧರಾಗುತ್ತಿರುವಾಗ ಬೆಳಗಿನ ಬೆಳಕಿನಲ್ಲಿ ತಮ್ಮ ರಕ್ಷಾಕವಚವು ಹೊಳೆಯುತ್ತಿತು. ಅಲ್ಲಿ ಸುವಾಳನ ಮಗ ಶಕುನಿ, ಶಾಲ್ಯ ಜಯದ್ರಥರ ಮತ್ತು ಅವಂತಿಯ ರಾಜಕುಮಾರರಾದ ವಿಂದ ಮತ್ತು ಅನುವಿಂದ, ಕೇಕೆಯ ಸಹೋದರರು, ಕಮೋಜನ ದೊರೆ, ಸುದಕ್ಷಿಣಾ ಕಳಿಂಗದ ದೊರೆ, ಶ್ರುತರಿದ ಜಯತ್ಸೇನ, ಕೋಸಲದ ದೊರೆ, ಬೃಹದ್ವಾಲ ಮತ್ತು ಪಟ್ಟುಬಿಡದ ಶೌರ್ಯದ ಯೋಧ ಕೃತವಮ ಇದ್ದರು. ಈ ಪರಾಕ್ರಮಶಾಲಿ ಯೋಧರಲ್ಲಿ ಪ್ರತಿಯೊಬ್ಬರೂ ಅಕ್ಷೌಹಿಣಿಯ ತಲೆಯ ಮೇಲೆ ನಿಂತರು. 10,000 ಸೈನಿಕರು ಎಲ್ಲರೂ ದುರ್ಯೋಧನನಿಗೆ ತಮ್ಮ ನಿಷ್ಠೆಯಿಂದ ಬಂಧಿಸಲ್ಪಟ್ಟಿದ್ದರು. 2 ಸೈನ್ಯಗಳು ಪರಸ್ಪರ ಮುಖಾಮುಖಿಯಾಗುತ್ತಿದ್ದಂತೆ ಪ್ರಪಂಚದ ಭವಿಷ್ಯವು ಸಮತೋಲನದಲ್ಲಿ ತೂಗಾಡುತ್ತಿರುವಂತೆ ತೋರುತ್ತಿತ್ತು. ಗಾಳಿಯು ಒತ್ತಡದಿಂದ ಭಾರವಾಗಿತ್ತು ಮತ್ತು ಕೇಳಬಹುದಾದ ಏಕೈಕ ಶಬ್ದವೆಂದರೆ ರಕ್ಷಾಕವಚದ ಮೃದುವಾದ ಸದ್ದು, ರಥದ ಸದ್ದು. ಮಹಾಯುದ್ಧದ ದಿನವು ಪ್ರಾರಂಭವಾದಂತೆ ದೇವರುಗಳು ಸ್ವತಃ ಮೈದಾನದಲ್ಲಿ ಒಟ್ಟುಗೂಡಿದ ಸೈನ್ಯಗಳನ್ನು ನೋಡುತ್ತಿರುವಂತೆ ಕಾಣುತ್ತಿದ್ದವು. ಸೂರ್ಯನು ಪೂರ್ವದಲ್ಲಿ ಉದಯಿಸಿದನು. ಅದರ ಕಿರಣಗಳು ದಿಗಂತವನ್ನು ಬೆಳಗಿಸುವ 2 ಪ್ರಕಾಶಮಾನವಾದ ಭಾಗಗಳಾಗಿ ವಿಭಜನೆಗೊಂಡವು. 7 ಗ್ರಹಗಳು ಆಕಾಶದಲ್ಲಿ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದವು. ಅವುಗಳ ಬೆಳಕು ಆಕಾಶದಾದ್ಯಂತ ಚಲಿಸುವಾಗ ಬೆಂಕಿಯಂತೆ ಹೊಳೆಯುತ್ತಿತ್ತು. ಏತನ್ಮಧ್ಯೆ ಯುದ್ಧಭೂಮಿಯಲ್ಲಿ ಭೂಮಿಯ ರಾಜರು ಒಗ್ಗೂಡಿದರು. ಪ್ರತಿಯೊಬ್ಬರೂ ತಮ್ಮ ಶತ್ರುಗಳನ್ನು ಎದುರಿಸಲು ಮತ್ತು ತಮ್ಮ ಶಕ್ತಿಯನ್ನು ಸಾಬೀತುಪಡಿಸಲು ಉತ್ಸುಕರಾಗಿದ್ದರು. ಅವರು ತಮ್ಮ ಭವ್ಯವಾದ ರಥಗಳಲ್ಲಿ ಸವಾರಿ ಮಾಡಿದರು. ಚಿನ್ನದ ಛತ್ರಿಗಳು, ಧ್ಯಾನಗಳು ಮತ್ತು ಸೂರ್ಯನಂತೆ ಹೊಳೆಯುವ ಮಾನದಂಡಗಳಿಂದ ಅಲಂಕರಿಸಲ್ಪಟ್ಟರು. ಅವರು ಮುಂಭಾಗದ ಸಾಲುಗಳಿಗೆ ಹೋಗುವಾಗ ಅವರ ಕಾಲುಗಳ ಕೆಳಗೆ ಭೂಮಿ ನಡುಗುತ್ತಿತ್ತು. ಅವರ ಡ್ರಮ್ಗಳು ಮತ್ತು ಗುಡಾರಗಳು ತೀವ್ರವಾದ ಲಯವನ್ನು ಹೊಡೆಯುತ್ತಿದ್ದವು. ಅಶ್ವತ್ಥಾಮಂತನ ಕಮಲದಂತಹ ಮೈಬಣ್ಣದೊಂದಿಗೆ ಆಕ್ರಮಣವನ್ನು ಮುನ್ನಡೆಸಿದನು. ಸಿಂಹದ ಬಾಲದ ಸಾಧನವನ್ನು ಗಾಳಿಯಲ್ಲಿ ಎತ್ತರದಲ್ಲಿ ಹಿಡಿದನು. ಶ್ರುತಾಯುಧ ಚಿತ್ರಸೇನ, ಪುರುಮಿತ್ರ, ವಿವಿಂಸತಿ ಶಾಲ್ಯ, ಭೂರಿಶ್ರವರು ಮತ್ತು ವಿಕರ್ಣ ಅವನನ್ನು ಹಿಂಬಾಲಿಸಿದರು. ಸೂರ್ಯನ ಬೆಳಕಿನಲ್ಲಿ ತಮ್ಮ ಚಿನ್ನದ ಮಾನದಂಡಗಳು ಹೊಳೆಯುತ್ತಿದ್ದವು. ಅವರು ತಮ್ಮ ವೈರಿಗಳನ್ನು ಎದುರಿಸಲು ಹೊರಟು ಹೋದರು. ಯುದ್ಧ ಭೂಮಿಯ ಒಂದು ಬದಿಯಲ್ಲಿ ಕುರುವರ ಮೊಮ್ಮಗನಾದ ಭೀಷ್ಮನು ಎತ್ತರವಾಗಿ ನಿಂತನು. ಬೆಳಗಿನ ಬಿಸಿಲಿನಲ್ಲಿ ಪ್ರಕಾಶಮಾನವಾಗಿ ಹೊಳೆಯುವ 5 ನಕ್ಷತ್ರಗಳಿಂದ ಅಲಂಕರಿಸಲ್ಪಟ್ಟ ಅವನ ಪಾಮಿರ ರಸ್ತೆಗ್ಯಾಂಡ್ರೆದರ್ ಅವನು ನೋಡುವುದಕ್ಕೆ ಒಂದು ದೃಶ್ಯವಾಗಿದ್ದನು. ಸೂರ್ಯನಂತೆಯೇ ಹೊಳೆಯುತ್ತಿದ್ದನು ಮತ್ತು ಅವನ ಉಪಸ್ಥಿತಿಯು ಅವನನ್ನು ವಿಸ್ಮಯದಿಂದ ನೋಡಿದ ಎಲ್ಲರ ಹೃದಯಗಳನ್ನು ತುಂಬಿದಂತೆ ತೋರುತ್ತಿತ್ತು. ಯುದ್ಧ ಭೂಮಿಯ ಇನ್ನೊಂದು ಬದಿಯಲ್ಲಿ ಧೃತರಾಷ್ಟ್ರನ ಮಗನಾದ ದುರ್ಯೋಧನನು ತನ್ನ ವಿಭಾಗದ ತಲೆಯ ಮೇಲೆ ಸವಾರಿ ಮಾಡುತ್ತಿದ್ದನು. ಅವನ ತಲೆಯ ಮೇಲೆ ರಥಗಳಲ್ಲಿ ಕೆಲಸ ಮಾಡುವ ಆನೆಯ ಸಾಧನವನ್ನು ಹೊಂದಿದ್ದನು. ಅವನು ಒಬ್ಬ ಪ್ರಬಲ ಯೋಧನಾಗಿದ್ದನು. ಅವನನ್ನು ತಿಳಿದಿರುವ ಎಲ್ಲರಿಗೂ ಭಯಪಟ್ಟನು ಮತ್ತು ಅವನ ಉಪಸ್ಥಿತಿಯು ಅವನನ್ನು
ವಿರೋಧಿಸುವವರ ಹೃದಯದಲ್ಲಿ ಭಯವನ್ನುಂಟು ಮಾಡಿದಂತೆ ತೋರುತ್ತಿತ್ತು. ಸೈನ್ಯಗಳು ರಕ್ಷಣೆ ನಡೆಸುತ್ತಿದ್ದಾಗ ಟ್ರಂಪ್ ಮತ್ತು ಡಾಬಾಗಳ ಶಬ್ದವು ಗಾಳಿಯನ್ನು